ಮೊದಲನೇದಾಗಿ ಈ ಒಂದು ವಿಚಾರ ಸಂಕಿರಣವನ್ನು ಸಂಯೋಜನೆ ಮಾಡಿದ ಎಲ್ಲ ಗೆಳೆಯರಿಗೆ ಪ್ರೀತಿಪೂರ್ವಕವಾಗಿ ಅಭಿನಂದಿಸ್ತಾ, ಇಂಥದ್ದೊಂದು ಕಾರ್ಯಕ್ರಮ ಇವತ್ತಿನ ಸಂದರ್ಭದಲ್ಲಿ ಬಹಳ ಅಗತ್ಯ ಇತ್ತು. ಆ ಅಗತ್ಯವನ್ನು ಇವತ್ತು ಮುನೀರ್ ಮತ್ತು ಅವರ ಸ್ನೇಹಿತರು ಸೇರಿಕೊಂಡು ಮಾಡಿದ್ದಕ್ಕೆ ಭಾಳ ಸಂತೋಷ ಆಗಿದೆ. ಎರಡನೇದಾಗಿ, ರಾಜಕಾರಣ ದಕ್ಷಿಣ ಕನ್ನಡ ಅಲ್ಲ, ಇಡೀ ದೇಶದಾದ್ಯಂತ ಹಿಂದುತ್ವ ರಾಜಕಾರಣ ಭಾಳ ಪ್ರಬಲವಾಗಿ ಗಟ್ಟಿಯಾಗಿ ಅಧಿಕಾರದ ಸ್ಥಿತಿಗೆ ಬರಬೇಕಾದ್ರೆ ಕಲೆಗಳು, ಯಕ್ಷಗಾನ ವಿಶೇಷವಾಗಿ ಏನು ದೊಡ್ಡ ಪಾತ್ರವನ್ನು ವಹಿಸಿತು. ಇದರ ಬಗ್ಗೆ ನಾವು ಹಾದಿ ಬೀದಿಯಲ್ಲಿ ಮಾತಾಡ್ತಿದ್ವಿ, ಅಥವಾ ಬಹಳ ಸರಳವಾಗಿ ಬಹಳ ಒಂದು ದಿನನಿತ್ಯದ ಮಾತುಗಳಲ್ಲಿ, ಅಥವಾ ಜನ ಹೀಗೆ ಫ್ರೀ ಆಗಿರುವಾಗ ಮಾತಾಡುವ ಭಾಷೆಗಳಲ್ಲಿ ನಾವು ಮಾತಾಡ್ತಿದ್ವಿ. ಅದು ಈ ಪುಸ್ತಕ ಎತ್ತುವಂತೆ ಒಂದು ಸಮುದಾಯವನ್ನು ವಾಚಾಮಗೋಚರ ಯಾವೆಲ್ಲ ಪದಗಳಲ್ಲಿ ನಿಂದಿಸ್ಬೋದು ಅದೆಲ್ಲ ಸಹಜ ಎನ್ನುವಂತೆ, ಅವೆಲ್ಲ ಅವರಿಗೆ ಸೂಕ್ತ ಎನ್ನುವಂತೆ, ಯಾವುದೇ ಎಗ್ಗಿಲ್ಲದೆ, ಇಸ್ಲಾಮಿನ ಯಾವುದೇ ತಿಳುವಳಿಕೆ, ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ತಿಳುವಳಿಕೆ ಇಲ್ಲದೆ, ತತ್ವಶಾಸ್ತ್ರದ ತಿಳುವಳಿಕೆ ಇಲ್ಲದೆ, ನಾವೆಲ್ಲ ಭಾಳ ನಮಗೆ ನಾವೇ ಭಾಳ ಶ್ರೇಷ್ಠರು ಅನ್ನುವಂತೆ ಮಾತಾಡ್ತಾ ಇದ್ದಂಥ ಈ ನುಡಿಗಟ್ಟುಗಳು, ಭಾಷೆಗಳು, ವಾತಾವರಣಕ್ಕೆ ಒಂದು ಅಧ್ಯಯನಾತ್ಮಕ ಚೌಕಟ್ಟನ್ನು ಗೆಳೆಯ ಹಾಕ್ಕೊಟ್ಟಿದ್ದಾರೆ. ಅಂದರೆ ಇವರಿಗೆ ಯಕ್ಷಗಾನದ ಬಗ್ಗೆ ಪುಸ್ತಕಗಳು ಬಂದಿಲ್ಲ ಅಂತಲ್ಲ, ಹಲವಾರು ಪುಸ್ತಕಗಳು ಬಂದಿವೆ, ಇಲ್ಲ ಅಂತಲ್ಲ, ಅದನ್ನು ಅವರು ರೆಫರೆನ್ಸಲ್ಲಿ ಕೊಟ್ಟಿದ್ದಾರೆ. ಮುಖ್ಯವಾಗಿ ಬನ್ನಂಜೆ ಸಂಜೀವ್ ಸುವರ್ಣರ ಪುಸ್ತಕ ಇರ್ಬೋದು, ಪಾಲ್ತಾಡಿಯವರ ಪುಸ್ತಕ ಇರ್ಬೋದು, ಇನ್ನು ಹಲವಾರು ಜನರ ಪುಸ್ತಕಗಳು ಬಂದಿವೆ. ಆ ಪುಸ್ತಕಗಳು ಯಕ್ಷಗಾನದ ಒಂದು ಮಗ್ಗುಲನ್ನು ಚರ್ಚೆ ಮಾಡ್ತವೆ, ಜಾತೀಯತೆ, ಅದರ ಮೌಢ್ಯತೆ, ಇವುಗಳನ್ನು ಪ್ರಶ್ನೆ ಮಾಡ್ತವೆ. ಆದರೆ ಕೋಮುವಾದವನ್ನು ಇಟ್ಕೊಂಡು ಅದರ ಸಮಗ್ರ ಸಮೀಕ್ಷೆ ಮಾಡ್ತಾ ಅದನ್ನೊಂದು ಇತಿಹಾಸದಲ್ಲಿ ಇಟ್ಟು ನೋಡುವಂಥ ಒಂದು ಗ್ರಂಥ ನಮಗೆ ಸಿಕ್ಕಿರಲಿಲ್ಲ. ಈಗ ನಾವು ಏನೇನು ಮಾತಾಡ್ತಿದ್ವಿ ಅಂದರೆ, ಕನ್ನಡದಲ್ಲಿ ನಾನು ಹೇಳ್ತಿರೋದು, ಬೇರೆ ಭಾಷೆಯಲ್ಲಿ ಬಂದಿರ್ಬೋದು, ಕನ್ನಡದಲ್ಲಿ ನಾನು ನಮಗೆ ವಿಶೇಷವಾಗಿ ತುಳುನಾಡಿನವರಿಗೆ ಬೇಕಾದಂಥ ಒಂದು ಪುಸ್ತಕ. ಅಂದರೆ ಹೀಗೆ ನಾವು ಮಾತಾಡ್ಬೋದು. ಇದನ್ನೇ ನಿತ್ಯಾನಂದ ಹೇಳಿದ್ದೆಲ್ಲ ಒಂದು ಫೈನಲ್ ಅಂತಲ್ಲ, ಆದರೆ ಅಥವಾ ಎಲ್ಲರೂ ಒಪ್ಪಬೇಕು ಅಂತಲಲ್ಲ, ಆದರೆ ನಮಗೆ ಇವತ್ತು ಏನಾಗಿದೆ ಅಂತಂದರೆ, ಯಾಕೆ ಸಂತೋಷ ಆಗಿದೆ ನಿತ್ಯಾನಂದರ ಬರಹದ ಬಗ್ಗೆ ಅಂತಂದರೆ, ನಾವು ಈಗಾಗಲೇ ಒಟ್ಟಾರೆ ಮಾತಾಡ್ತಿದ್ದ ಮಾತುಗಳಿಗೆ ಒಂದು ಅಧ್ಯಯನಾತ್ಮಕ ಚೌಕಟ್ಟು, ಅಧ್ಯಯನಾತ್ಮಕವಾದ ದೃಷ್ಟಿ, ಒಂದು ರೂಪುರೇಖೆ ಸಿಕ್ಕಿದ್ದು ಸಂತೋಷಪಟ್ಟಂಥ ವಿಚಾರ. ಹಾಗಾಗಿ ಗೆಳೆಯ ನಿತ್ಯಾನಂದ ನಾನು ವಿಶೇಷವಾಗಿ ಪ್ರೀತಿಯಿಂದ ಅಭಿನಂದಿಸ್ತೇನೆ. ಯಾಕೆಂದರೆ ಈಗ ನಾವು ಇನ್ನು ಮುಂದೆ ಯಕ್ಷಗಾನದ ಬಗ್ಗೆ, ಕಲೆಗಳು ಫ್ಯಾಸಿಸಮ್ಗೆ ಕೊಡ್ತಿರುವ ಕೊಡುಗೆಯ ಬಗ್ಗೆ ಮಾತಾಡಬೇಕಾದ್ರೆ ಈ ರೀತಿಯ ಮಾದರಿ ಅಧ್ಯಯನಗಳ ಅವಶ್ಯಕತೆಯನ್ನು ಇವತ್ತು ನಾವು ಗುರುತಿಸ್ತೀವಿ, ಕನ್ನಡದಲ್ಲಿ ವಿಶೇಷವಾಗಿ. ಮಾತ್ರ ಅಲ್ಲ, ಇದಲ್ಲದ್ರೆ ಇನ್ನು ಹೇಗೆ ಚರ್ಚೆ ಮಾಡುವುದನ್ನು ಅನ್ನೋದಕ್ಕೆ ಒಂದು ಆರಂಭಿಕವಾದ ಬಿಂದನ್ನು ಕೂಡ ಇದು ಹಾಕಿಕೊಟ್ಟಿದೆ. ಸೊ ಈ ದಿಸೆಯಲ್ಲಿ ಈ ಕೃತಿಗೆ ಒಂದು ಚಾರಿತ್ರಿಕ ಮಹತ್ವ ಇದೆ ಅಂತ ನಾನು ಭಾವಿಸ್ತೀನಿ. ಈ ಕೃತಿಗೆ ಒಂದು ವರ್ತಮಾನದ ಅವಶ್ಯಕತೆ ಇದೆ ಅಂತ ನಾನು ಭಾವಿಸ್ತೀನಿ. ಅದೊಂದು ನಮ್ಮ ಹೆಗ್ಗಳಿಕೆ ಅಂತ ನಾನು ಭಾವಿಸ್ತೀನಿ. ಎರಡನೇದು, ಅವರು ಇದನ್ನು ಮಾತಾಡ್ತಾ ಕಲೆ ಹೇಗೆ ನಮ್ಮ ಸಮಾಜದ ರಾಜಕಾರಣವನ್ನು ಹೇಗೆ ಅದು ರೂಪಿಸಬಲ್ಲದು, ಅಧಿಕಾರ ಅನ್ನೋದು ಕಲೆಗಳನ್ನು ಪ್ರಧಾನವಾಗಿಟ್ಟುಕೊಂಡು ಭಯವನ್ನು ಸೃಷ್ಟಿ ಮಾಡುತ್ತಾ, ಫ್ಯಾಸಿಸಮನ್ನು ಬಳಸಿಕೊಳ್ಳುತ್ತಾ, ಧಾರ್ಮಿಕತೆಯನ್ನು ಬಳಸಿಕೊಳ್ಳುತ್ತಾ ಸಮಾಜವನ್ನು ಮತ್ತು ರಾಜಕಾರಣವನ್ನು ಹೇಗೆ ರೂಪಿಸಬಹುದು ಅನ್ನೋದ್ರ ಕುರಿತು ಅವರು ಚೆಲ್ಲಿದ ಬೆಳಕು, ಆ ಭಯವನ್ನು ನಾವು ಹೇಗೆ ಮೀರಬಹುದು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಈ ಪುಸ್ತಕ ನಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ನಾನು ಇದನ್ನು ಯಾಕೆ ಮುಖ್ಯ ಅಂತ ಹೇಳ್ತೀನಿ ಅಂತಂದರೆ, ಜೆನ್ಜಿಗಳು ಡೆಲ್ಲಿಯಲ್ಲಿ ಮಾಡಿದ ಈ ಸಲದ ಪ್ರತಿಭಟನೆಯಲ್ಲಿ ಅಧಿಕಾರ ಹೇಗೆ ಬಾಯ್ಬಿಟ್ಟಿತು, ಮಾತಾಡಿತು, ಮತ್ತು ಈವರೆಗೆ ಆ ಅಧಿಕಾರ ನಮ್ಮಲ್ಲಿ ಸೃಷ್ಟಿ ಮಾಡಿದ ಹೇರಿದ ಭಯವನ್ನು ಜೆನ್ಜಿಗಳು ಹೇಗೆ ಛಿದ್ರಗೊಳಿಸಿದ್ರು. ಆ ಭಯ, ಯಾಕಂದರೆ ಅಧಿಕಾರ ರಾಜಕಾರಣ ಅನ್ನೋದು, ಫ್ಯಾಸಿಸ್ಟ್ ರಾಜಕಾರಣ ಅನ್ನೋದು ಭಯವನ್ನು ಸೃಷ್ಟಿ ಮಾಡಿ, ಬಾಯಿ ಬಿಡದ ಹಾಗೆ ಮಾಡಿ, ಯಾವೆಲ್ಲ ತಂತ್ರಗಳನ್ನು ಬಳಸಿಕೊಂಡು ರಾಜಕಾರಣವನ್ನು ಮಾಡುತ್ತಿರುವ ಸಂದರ್ಭದಲ್ಲಿ ನಾವು ಮಾತಾಡಬಹುದು, ನಾವು ಮಾತಾಡಬೇಕು ಎನ್ನುವ ಒಂದು ಧೈರ್ಯವನ್ನು ತುಂಬುವ ಆ ಜೆನ್ಜಿಗಳ ಹೋರಾಟ ಇದೆಯಲ್ಲ,
ಇವತ್ತು ನಮಗೆಲ್ಲರಿಗೂ ಒಂದು ಪಾಠನೇ ಹೌದು. ಈ ದಿಸೆಯಲ್ಲಿ ಈ ಪುಸ್ತಕ ಬರುತ್ತಿರುವುದು ಆ ಕಾಲಕ್ಕೆ ಹೆಚ್ಚು ಕಡಿಮೆ ನಮ್ಮ ಜಂಜಿಗಳ ಹೋರಾಟ ಆಗುತ್ತಿರೋ ಸಂದರ್ಭದಲ್ಲಿ ಇವತ್ತು ನಾವು ಮಾತಾಡಬೇಕು ಅವರ ಹಾಗೆ ಎನ್ನುವುದನ್ನು ಈ ಪುಸ್ತಕ ನಮಗೆ ಒಂದು ಕಿವಿ ಮಾತನ್ನು ಹೇಳುತ್ತೆ ಅಂತ ನಾನು ಭಾವಿಸ್ತೀನಿ. ಎರಡು ದೃಷ್ಟಿಯಿಂದ ನನಗೆ ಬಹಳ ಮುಖ್ಯ. ನಾನು ಈ ನನ್ನ ಭಾಷಣವನ್ನು 4-5 ಸ್ಥಿತಿಗಳಲ್ಲಿ ವಿವರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಒಂದು, ಯಕ್ಷಗಾನದ ಬಹುತ್ವ ಅಂತ ಹೇಳುವಾಗ ಒಂದು ಯಕ್ಷಗಾನದ ಪೂರ್ವಸ್ಥಿತಿ. ಯಾಕೆಂದ್ರೆ ನಾನು ಈ ಟೆಕ್ಸ್ಟನ್ನು ಇಟ್ಕೊಂಡೇ ವಿಶೇಷವಾಗಿ ಮಾತಾಡ್ತಕ್ಕಂಥ, ಹೊರಗೆ ಹೋಗೋದಕ್ಕಿಂತ ಹೆಚ್ಚಾಗಿ ಒಂದು ಯಕ್ಷಗಾನದ ಪೂರ್ವಸ್ಥಿತಿ ಅಥವಾ ಆರಂಭಿಕ ಕಾಲ. ಎರಡನೇದು, ಯಕ್ಷಗಾನಕ್ಕೆ ಮೇಲ್ಜಾತಿಗಳ ಮೇಲ್ವರ್ಗಗಳ ಪ್ರವೇಶ ಆದ ನಂತರದ ಸ್ಥಿತಿ, ಅದನ್ನು ಆರಂಭಿಸಿದಂಥ ವರ್ಗಗಳು ಹೊರಗುಳಿಯುವ ಸ್ಥಿತಿ ಮತ್ತು ಅಲ್ಲಿ ನಡೆಯುವಂಥ ಜಾತಿಯ ರಾಜಕಾರಣ. ಮೂರನೇದು, ಯಕ್ಷಗಾನವನ್ನು ಆರಂಭಿಕ ಕಾಲದಲ್ಲಿ ದೂರ ಇಟ್ಟ ಹೇಸಿಕಪಟ್ಟ ಸಮುದಾಯಗಳು ಯಕ್ಷಗಾನದ ನೇತೃತ್ವ ವಹಿಸಿಕೊಂಡ ನಂತರ ಅವರೇ ರಾಷ್ಟ್ರೀಯ ಹೋರಾಟದ ಕಾಲಘಟ್ಟದಲ್ಲಿ ಅವರೇ ಪ್ರಗತಿಪರರಾಗಿ ಅವರಲ್ಲೇ ಕೆಲವು ಜನ ಯಕ್ಷಗಾನವನ್ನು ಬೆಳೆಸಿದ ಪ್ರವರ್ಧಮಾನದ ಸ್ಥಿತಿ ಮತ್ತು ಆ ಪ್ರವರ್ಧಮಾನ ಕಾಲದಲ್ಲಿ ಮುಸ್ಲಿಂ ಪಾತ್ರಗಳು ಘನತೆಯಲ್ಲಿ ಮೆರೆದಾಡಿದಂಥ ಸಂದರ್ಭ ಮೂರನೇದು. ನಾಲ್ಕನೇ ಸ್ಥಿತಿ ಕೋಮುವಾದದ ಸಂದರ್ಭ. ಈ 4 ಸ್ಥಿತಿಗಳಲ್ಲಿ ಪುಸ್ತಕವನ್ನು ನಾನು ನೋಡಲಿಕ್ಕೆ ಬಯಸ್ತೀನಿ. ನಿತ್ಯಾನಂದ ಈ ಕೃತಿಯನ್ನು ಆರಂಭಿಸುವ ಪೂರ್ವದಲ್ಲಿ ಒಂದು ಮಾತನ್ನು ಹೇಳುವಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು, ಇದು ದೇವರ ಆಟವಾಗಿ ಬಂತು, ಹರಕೆ ಆಟವಾಗಿ ಬಂತು ಅಂತ ಹೇಳ್ತಾರೆ. ಮತ್ತು ಅವರು ಒಂದು ಆರಂಭದಲ್ಲಿ ಒಂದು ಟಿಪ್ಪಣಿಯನ್ನು ಒಂದು ಡಿಫೆನ್ಸ್ ಆಗಿ ಮಂಡನೆ ಮಾಡ್ತಾರೆ. ಏನಂತಂದರೆ, ಈವರೆಗೆ ನಮಗೆ ಈ ರೀತಿಯ ಒಂದು ಶಾಸ್ತ್ರೀಯವಾದ ಒಂದು ಶಿಸ್ತುಬದ್ಧವಾದ ಡಿಸಿಪ್ಲಿನ್ ಆದಂಥ ಯಕ್ಷಗಾನದ ಬಗ್ಗೆ ಅಧ್ಯಯನ ಇರಲಿಲ್ಲ, ಅದಕ್ಕೆ ಸಾಕಷ್ಟು ಆಕರಗಳು ಕೂಡ ಲಭ್ಯ ಇಲ್ಲ. ಹಾಗಾಗಿ ನಾನು ಜನಮಾನಸದ ನೆನಪಿನ ಶಕ್ತಿಯನ್ನು ಇಟ್ಕೊಂಡು ಊಹೆ ಮಾಡಿ ಬರಿತಾ ಇದ್ದೀನಿ, ಅಥವಾ ಜನಮಾನಸದಲ್ಲಿ ಬೇರೂರಿರುವಂಥ ನೆನಪುಗಳ ಆಧಾರದಲ್ಲಿ ನಾನು ಬರಿತಾ ಇದ್ದೀನಿ ಅಂತ ಹೇಳ್ತಾರೆ. ಅಂದರೆ ನೆನಪಿನ ಚರಿತ್ರೆ, ನೆನಪಿನ ಹಿಸ್ಟ್ರಿಯನ್ನಿಟ್ಟುಕೊಂಡು ಅವರು ಇದನ್ನು ಬರೀತಾರೆ. ಅದರ ಜೊತೆಗೆ ಅಲ್ಲಲ್ಲಿ ಸಿಕ್ಕಿರುವಂಥ ಆಕಾರಗಳನ್ನು ಬಳಸಿಕೊಳ್ತಾರೆ. ಆದರೆ ಇಡೀ ಕೃತಿಯ ಹೋಗ ಇದೆಯಲ್ಲ, ಇಡೀ ಕೃತಿಯ ಹರವು ಇದೆಯಲ್ಲ, ಅದು ಒಂದು ರೀತಿಯಲ್ಲಿ ಊಹೆ ಮತ್ತು ಜನರ ನೆನಪಿನ, ಸಮುದಾಯದ ನೆನಪಿನ ಆಧಾರದಲ್ಲಿ ಕಟ್ಟಿರ್ತಕ್ಕಂಥದ್ದು, ಈ ಕೃತಿಯನ್ನು ಕಟ್ಟಿರ್ತಕ್ಕಂಥದ್ದು. ಆದ್ದರಿಂದ ನಾನು, ಯಾಕೆಂದರೆ ಅವರು ಒಂದು ಹತಾಶೆಯಲ್ಲಿ ಹೇಳ್ತಾರೆ, ಅದನ್ನು ಹತಾಶೆ ಮತ್ತು ಒಂದು ಅಭಿಮಾನದಲ್ಲಿ ಹೇಳ್ತಾರೆ, ನಮಗೆ ಬೇರೆ ಇಲ್ಲ ಈಗ ದಾರಿ, ನಾವು ಜನರ ನೆನಪುಗಳನ್ನ ಇಟ್ಟುಕೊಂಡೇ ಇದನ್ನು ಬರೀಬೇಕಾಗ್ತದೆ. ನಮಗೆ ಆಕಾರಗಳು ಈ ಥರದ್ದು ಸಿಗ್ತಾ ಇಲ್ಲ, ಬಹಳಷ್ಟು ಬಿಡಿಬಿಡಿದ ಆಕಾರಗಳಿಗೆ ಒಂದು ಸಂಯೋಜನೆ ಮಾಡಬೇಕಾಗಿದ್ರೆ, ಅದಕ್ಕೊಂದು ಆರ್ಗ್ಯುಮೆಂಟನ್ನು ಡೆವಲಪ್ ಮಾಡಬೇಕಾಗಿದೆ, ನನಗೆ ನೆನಪುಗಳೇ ಆಧಾರ ಅಂತ. ಮತ್ತು ಅವರು ಮೂಲತಃ ಯಕ್ಷಗಾನ ಆಗಿದ್ದು ಕೂಡ ಅದಕ್ಕೆ ಕಾರಣ. ಮತ್ತು ಅವರಿಗೆ ಬಹಳಷ್ಟು, ನಿತ್ಯಾನಂದನಿಗೆ ಬಹಳಷ್ಟು ಯಕ್ಷಗಾನದ ಕಲಾವಿದರ ಪರಿಚಯ ಇತ್ತು, ಅದು ಒಂದು ಅವರಿಗೆ ಅನುಕೂಲಕರವಾಗಿ ಒದಗಿ ಬಂದದ್ದು ಕೂಡ ಇದರಲ್ಲಿ ಗೊತ್ತಾಗುತ್ತೆ. ಈಗ ಮೊದಲನೇದಾಗಿ ಪೂರ್ವಕಾಲದ ಸ್ಥಿತಿ ಅಥವಾ ಆರಂಭ ಕಾಲದ ಸ್ಥಿತಿ, ಅದು ಇಡೀ ಭಾರತದ ಎಲ್ಲ ಕಲೆಗಳ ಒಂದು ದುಸ್ಥಿತಿನೇ ಅದು. ಆ ಕಲೆಗಳ ಬಹಳ ವಿಶೇಷವಾಗಿ ನೃತ್ಯ, ಚರ್ಮವಾದ್ಯ, ಬಿದಿರಿನ ವಾದ್ಯ, ಮರದ ವಾದ್ಯ ಪರಿಕರಗಳು, ಇದನ್ನೆಲ್ಲ ಯಾರು ಮಾಡಿದ್ರು ಅಂತಂದರೆ ತಳ ಸಮುದಾಯಗಳು ಮಾಡಿದ್ವು, ಅಸ್ಪೃಶ್ಯ ಸಮುದಾಯಗಳು ಮಾಡಿದ್ವು. ಯಾಕಂದರೆ ಚರ್ಮದ ಒಡನಾಟ ಇದ್ದಂಥವರು, ಮರದ ಕೆಲಸ ಗೊತ್ತಿದ್ದಂಥವರು, ಬಿದಿರಿನ ಜೊತೆ ಕೆಲಸ ಮಾಡಿರ್ತಕ್ಕಂಥವರು ಈ ಕಲೆಗಳನ್ನು ಸೃಷ್ಟಿ ಮಾಡಿದರು. ವಾದ್ಯ ಪರಿಕರಗಳಿಲ್ಲದೆ ಈ ಯಕ್ಷಗಾನ ಅನ್ನೋದು ಕೂಡ ಸೃಷ್ಟಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆರಂಭದಲ್ಲಿ ಈ ಕಲೆಯ ಬಗ್ಗೆ ಮೇಲ್ಜಾತಿಗಳಿಗೆ ಇದ್ದಂಥ ತಾತ್ಸಾರ ಮತ್ತು ತಿರಸ್ಕಾರದ ಭಾವ, ಇದು ನಾನು ಆರಂಭಿಕ ಕಾಲದ ಒಂದು ಸ್ಥಿತಿಯನ್ನು ಹೇಳ್ತಾ ಇದ್ದೀನಿ. ಎಂಥ ಮೌಢ್ಯಗಳಿತ್ತು ಅನ್ನೋದನ್ನು ವಿವರವಾಗಿ ಹೇಳ್ತಾರೆ. ನಾನು ತುಂಬ ಹೇಳಲಿಕ್ಕೆ ಹೋಗಲ್ಲ, 1-2 ಪಾಯಿಂಟ್ ಮಾತ್ರ ಹೇಳೋದು. ಓದ್ಕೊಂಡವ್ರಿಗೆ ಗೊತ್ತಿದೆ, ಓದದವರಿಗೆ ಮಾತ್ರ ಹೇಳ್ತಕ್ಕಂಥದ್ದು. ಯಕ್ಷಗಾನಕ್ಕೆ ಹೋದರೆ 9 ರಂಗಪೂಜೆಗಳನ್ನು ನೋಡಿ ಅವನು ಪಾಪವನ್ನು ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು, ಅಷ್ಟು ಒಂದು ಮೌಢ್ಯ ಇತ್ತು. ಅಂದರೆ ನಾವು ಹೆಣಕ್ಕೆ ಹೋಗಿ, ಸಾವಿಗೆ ಹೋಗಿ ಬರ್ತೇವಲ್ಲ, ಬಂದಾಗ ಬಟ್ಟೆಯನ್ನೆಲ್ಲ ಹೊರಗಿಟ್ಟು ಒಳಗೆ ಬರ್ತೇವೆ, ಸ್ನಾನ ಮಾಡ್ಕೊಂಡು ಬರ್ತೇವೆ. ಅಂದರೆ ಇದು ಶವ ಸಂಸ್ಕಾರ ಮಾಡಿಕೊಂಡು ಬಂದವರು ಹೀಗೆ ಬರಲಿಕ್ಕಿಲ್ಲ, ನಮ್ಮಲ್ಲಿ ಒಂದು ಪದ್ಧತಿ. ಯಕ್ಷಗಾನಕ್ಕೂ ಅದೇ ಪದ್ಧತಿ ಇತ್ತು. ಯಕ್ಷಗಾನ ನೋಡಿ ಬಂದವರು ಮೈಯ ಬಟ್ಟೆಯನ್ನು ಕಳಚಿಟ್ಟು ಹೊರಗೆ ಸ್ನಾನ ಮಾಡ್ಕೊಂಡು ಒಳಗೆ ಬರಬೇಕು ಅಂತ, ಅಂಥ ಸ್ಥಿತಿ. ಯಾವ ಸ್ಥಿತಿ ಇತ್ತು ನೋಡಿ ಆಗ ಯಕ್ಷಗಾನಕ್ಕೆ. ಮಾತ್ರ ಅಲ್ಲ, ಅಂಗಳದಲ್ಲಿ ಹಸಿ ಸೆಗಣಿಯನ್ನು ತುಳಿದು ಬರಬೇಕಿತ್ತು ಒಳಗೆ. ಈ 3 ಉದಾಹರಣೆಗಳನ್ನ ಇಟ್ಕೊಂಡು ನೀವು ಯಕ್ಷಗಾನಕ್ಕೆ ಎಂಥ ಸ್ಥಿತಿ ಇತ್ತು, ಅಥವಾ ಇತರ ಕಲೆಗಳಿಗೆ ಈ ರೀತಿಯ ಒಂದು ದುಸ್ಥಿತಿ ಇತ್ತು ಈ ಭಾರತದಲ್ಲಿ. ತದನಂತರ ಕಾಲಾಂತರದಲ್ಲಿ
ಆ ಕಲೆಗಳನ್ನು ಮೇಲ್ಜಾತಿಗಳು ಅದನ್ನು ಸ್ವೀಕರಿಸ್ತವೆ, ವೇದಿಕೆ ಸೃಷ್ಟಿ ಮಾಡ್ತವೆ, ಗ್ರಂಥಗಳನ್ನು ರಚಿಸ್ತವೆ, ಅದಕ್ಕೆ ಶಾಸ್ತ್ರೀಯವಾದ ಚೌಕಟ್ಟನ್ನು ಕೊಡ್ತವೆ, ಅವುಗಳನ್ನು ಬಹಳ ವಿಸ್ತಾರವಾಗಿ ಬಂಡವಾಳವನ್ನಾಗಿ ಮಾಡಿಕೊಳ್ತೇವೆ. ಅದೆಲ್ಲ ನಮ್ಗೆ ಗೊತ್ತಿರ್ತಕ್ಕಂಥದ್ದು. ಯಕ್ಷಗಾನವನ್ನು ಕೂಡ ಹಾಗೆ ಮಾಡುವಂಥದ್ದನ್ನು ಕಾಣ್ತೀವಿ. ಈ ಆರಂಭದ ಸ್ಥಿತಿಯಲ್ಲಿ 2-3 ಉದಾಹರಣೆಗಳನ್ನು ಉಲ್ಲೇಖಿಸೋದಾದರೆ, ಪಾಲ್ತಾಡಿಯವರು ಬರೆದ ಪುಸ್ತಕವನ್ನು ಉಲ್ಲೇಖಿಸ್ತಾರೆ. ಅಲ್ಲಿ ಬಂದಂಥ ಹೆಸರುಗಳನ್ನು ನೀವು ನೋಡಿದರೆ ಆ ಹೆಸರುಗಳು ಹೇಳ್ತವೆ ಯಾವ ಜಾತಿ ಅಂತ. ಮತ್ತೆ ನಾನೊಂದೆರಡು ಹೆಸರುಗಳು ಮಾತ್ರ ಉಲ್ಲೇಖಿಸಿ ಮುಂದೆ ಹೋಗ್ತೇನೆ. ಆ ಹೆಸರುಗಳೇ ಬಹಳ ಮುಖ್ಯವಾಗಿ ನಮಗೆ ಅವರ ಜಾತಿಯ ಇದನ್ನು ಚೌಕಟ್ಟನ್ನು ಹೇಳ್ತವೆ. ಚಂದ್ರಗಿರಿ ಅಂಬು, ಕಾವುಗೋಳಿ ಕಣ್ಣನ್, ಕುಂಬ್ಳೆ ತಿಮ್ಮಪ್ಪ, ಕುಟ್ಯಪ್ಪ, ಸುಬ್ಬ, ಬಣ್ಣದ ಮಾಲಿಂಗ, ಪಡ್ರೆ ಚಂದು. ಈ ಪದಗಳೇ, ಈ ಹೆಸರುಗಳೇ ಅವರ ಜಾತಿಯ ಹಿನ್ನೆಲೆಯನ್ನು ಹೇಳ್ತವೆ. ಆಮೇಲೆ ಈ ಯಕ್ಷಗಾನದ ಬಗ್ಗೆ ಒಂದು ಅಧ್ಯಯನ ಕೈಗೊಂಡಂಥ ತಾರನಾಥ ವರ್ಕಾಡಿ ಅವರ ಒಂದು ಪುಸ್ತಕವನ್ನು, ಕರಾವಳಿ ಕರ್ನಾಟಕದ ಯಕ್ಷಗಾನ ವೃತ್ತಿ ಪರಂಪರೆಯ ಬಹುಮುಖಿ ಅಧ್ಯಯನ, ಇದನ್ನು ಉಲ್ಲೇಖಿಸಿ ಅವರು ಹೇಳ್ತಾರೆ, ಆರಂಭದ ಹಂತದಲ್ಲಿ ಯಕ್ಷಗಾನದಲ್ಲಿ ಇದ್ದದ್ದು ಬೋವಿಗಳು, ಓಜಿಗಳು, ಪಾಠಾಲಿಗಳು, ಪದಾರ್ಥಿಗಳು, ಶೇರಿಗಾರರು, ಗಟ್ಟಿ ಜನಾಂಗದವರು, ಆಚಾರಿ ಜನಾಂಗದವರು, ಮೊಗವೀರರು, ಬಳೆಗಾರರು, ಜೋಗಿ, ಕುಡುಬಿ, ಬಿಲ್ಲವ, ಮರಾಠಿ ಮತ್ತು ನಾಮದಾರಿ ಅಂತ ಇಂಥ ಹಲವರು. ಮತ್ತು ಅದಕ್ಕೆ ನಿತ್ಯಾನಂದ ಹಲವರು ಹೆಸರನ್ನು ಸೇರಿಸ್ತಾರೆ. ಅದರಲ್ಲಿ ನಲಿಕೆಯವರಿದ್ದರು, ಪಂಬದರಿದ್ದರು, ಪರವರಿದ್ದರು, ಅವರೆಲ್ಲ ಇದ್ದರು. ಹೌದು ಕೂಡ ಹೌದು. ಇದರಲ್ಲಿ ವರ್ಕಾಡಿ ಅವರ ಪುಸ್ತಕದಲ್ಲಿ ಇಲ್ಲ. ನನಗೆ ಆ ಸಮುದಾಯದ ಪರಿಚಯ ಇರೋದ್ರಿಂದ ಇದ್ದದ್ದು ಹೌದು. ನಮ್ಮ ಸಂಬಂಧಿಕರು ಯಕ್ಷಗಾನವನ್ನು ಮಾಡ್ತಾಯಿದ್ರು, ಅದು ದಾಖಲೆ ಆಗಲಿಲ್ಲ. ತಾಳಮದ್ದಲೆಯನ್ನು ಮಾಡ್ತಾಯಿದ್ರು. ಭಾಳ ಇಂಟ್ರೆಸ್ಟಿಂಗ್ ಆಗಿ ಒಂದು ಮಾತು ಹೇಳ್ತಾರೆ. 1940 ಆಸುಪಾಸು ಅಂತ ಕಾಣ್ತದೆ, ನಮ್ಮ ತಲ್ಪಾಡಿಯಲ್ಲಿ ನಲಿಕೆ ಜನಾಂಗದರ ಒಂದು ಯಕ್ಷಗಾನ ಮೇಳ ಇತ್ತು. ಅದರಲ್ಲಿ 2 ಹೆಣ್ಣು ಮಕ್ಕಳು, ಸುಂದರಿ ಮತ್ತು ಇನ್ನೊಬ್ಬಳು ಹೆಸರು ಬರುತ್ತೆ, ಇವರು ಯಕ್ಷಗಾನದ ಪಾತ್ರವನ್ನು ಮಾಡ್ತಾಯಿದ್ರು. ಅದು ಯಕ್ಷಗಾನದಲ್ಲಿ ಮೊದಲು ತಳ ಸಮುದಾಯದ ಹೆಣ್ಣು ಮಕ್ಕಳು ಪಾತ್ರ ವಹಿಸಿದಂಥ ದಾಖಲೆ ಅದು. ಅಂದರೆ ಈ ಅಧ್ಯಯನಗಳು ಇನ್ನೂ ಕೂಡ ಗುರುತಿಸದ ಎಷ್ಟೋ ಸಮುದಾಯಗಳು ಹೆಣ್ಣು ಮಕ್ಕಳು ಆರಂಭಿಕ ಕಾಲದಲ್ಲಿ ಮತ್ತು ತದನಂತರ ಸ್ವಲ್ಪ ಮುಂದಿನ ಕಾಲಘಟ್ಟದಲ್ಲಿ ಯಕ್ಷಗಾನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಅನ್ನುವಂಥದ್ದು ಒಂದು ಭಾಳ ಮುಖ್ಯವಾಗಿ ಗಮನಿಸಬೇಕಾದ್ದು. ಯಕ್ಷಗಾನದ ಬಹಳ ಮುಖ್ಯ ಹೆಸರು ಅಳಿಕೆ ರಾಮಯ್ಯ ಹೇಳುವ ಪ್ರಕಾರ ಉಲ್ಲೇಖ ಮಾಡ್ತಾರೆ ನಿತ್ಯಾನಂದ್. ನನ್ನ ಪ್ರವೇಶದ ಸಂದರ್ಭದಲ್ಲಿ ಯಕ್ಷಗಾನ ಅನ್ನೋದು ಅವಿದ್ಯಾವಂತರ, ನಿರಕ್ಷರ ಕುಕ್ಷಿಗಳ, ಕುಡುಕರ, ವೇಶ್ಯಾವಾಟಿಕೆ ಮಾಡುವವರ, ಚಾಡಿ ಮತ್ಸರಗಳಿಂದ ಜಗಳಕ್ಕೆ ನಿಲ್ಲುವವರ ಒಂದು ಕೂಟವಾಗಿತ್ತು ಅಂತ ಹೇಳ್ತಾರೆ. ಇಷ್ಟು ಸ್ಥಿತಿ ಅದಕ್ಕಿತ್ತು. ಆ ಕಾಲದಲ್ಲಿ ಯಾವ ಮಡಿಮೈಲಿಗೆ ಸಮುದಾಯಗಳು ಅದನ್ನು ಮುಟ್ಟುತ್ತಿರಲಿಲ್ಲ, ಅದರ ಹತ್ರ ಹೋಗ್ತಿರಲಿಲ್ಲ. ಇದು ಆರಂಭದ ಸ್ಥಿತಿ. ನಂತರ 19ನೇ ಶತಮಾನದ ಕೊನೆ ಮತ್ತು 20ನೇ ಶತಮಾನದ ಆರಂಭದಲ್ಲಿ ಇದಕ್ಕೆ ಜೈನ, ಬಂಟ, ಬ್ರಾಹ್ಮಣ ಸಮುದಾಯಗಳ ಪ್ರವೇಶ ಆದ ನಂತರ ಇದರಲ್ಲಿ ಒಂದು ರೀತಿಯ ಶಿಫ್ಟ್ ನಾವು ಕಾಣ್ತೀವಿ. ಒಂದು ಪರಿವರ್ತನೆ, ಒಂದು ಪಲ್ಲಟ ಕಾಣ್ತೀವಿ. ಆ ಪಲ್ಲಟ ಏನಪ್ಪ ಅಂತಂದರೆ, ಬ್ರಾಹ್ಮಣ, ಬಂಟ, ಜೈನ ಸಮುದಾಯರು ಅದರ ನೇತೃತ್ವ ವಹಿಸ್ತಾ ಈವರೆಗೆ ಅಭಿನಯಿಸ್ತಿದ್ದವರು ಹೊರಗಾಗ್ತಾರೆ ಅಥವಾ ದೂರ ಆಗ್ತಾರೆ. ಅವರನ್ನು ಆ ಬಹುತ್ವದ ಯಕ್ಷಗಾನದ ಅದನ್ನು ಹೊರಗುಳಿಸುವ ಕೆಲಸವನ್ನು ಮಾಡುತ್ತೆ. ಮತ್ತಲ್ಲೊಂದು ಜಟಾಪಟಿ ಶುರುವಾಗುತ್ತೆ. ವಿಶೇಷವಾಗಿ ನಾವು ಫೈಟಿಂಗ್ ಕಾಣುವಂಥದ್ದು ಬಿಲ್ಲವ ಸಮುದಾಯದಲ್ಲಿ. ಆ 2-3 ಉಲ್ಲೇಖವನ್ನು ನಾನು ಮಾಡಬೇಕಾದ್ರೆ, ಒಂದು ಧರ್ಮಸ್ಥಳದ ಯಕ್ಷಗಾನ ಮೇಳದಲ್ಲಿ ಚಂದ್ರಶೇಖರ ಎನ್ನುವವರಿಗೆ ಒಂದು ಪಾತ್ರ ಕೊಡಬೇಕಾದ್ರೆ ಸುದೀರ್ಘ ಚರ್ಚೆ ಮಾಡಿ, ಹಾಗೂ ಹೀಗೂ ಒಂದು ಚರ್ಚೆ ಮಾಡಿ ಒಂದು ಪಾತ್ರ ದಕ್ಕಿಸಿಕೊಳ್ಳಲಿಕ್ಕೆ ಸಾಧ್ಯ ಆಯಿತು. ಆಮೇಲೆ ಯಕ್ಷಗುರು ಬನ್ನಂಜೆ ಸಂಜೀವ ಸುವರ್ಣರ ಕಥೆ ಅಂತೂ ನಮಗೆಲ್ಲರೂ ಗೊತ್ತಿರತಕ್ಕಂಥ 2 ಮಾತ್ರ ಉಲ್ಲೇಖಿಸ್ತೇನೆ. ಹಲವಾರು ನಿತ್ಯಾನಂದ್ ಪ್ರಸ್ತಾಪ ಮಾಡಿದ್ದಾರೆ. ಒಂದು, ಗುಂಡಿಬೈಲ್, ಉಡುಪಿ ಗುಂಡಿಬೈಲ್ನಲ್ಲಿ ಮಹಿಷಾಸುರ ಪಾತ್ರ ಮಾಡುವ ಸಂದರ್ಭ ಬಂದಾಗ ಚೌಕಿಯಲ್ಲಿ ಪ್ರಸಾದನ ಮಾಡ್ತಕ್ಕಂಥ ಚೌಕಿಯಲ್ಲಿ ಒಬ್ಬ ಕಲಾವಿದ ಹೇಳ್ತಾನೆ, ಬಿಲ್ಲವ ಅಭಿನಯಿಸಿದರೆ ನಾನು ಇದರಲ್ಲಿ ಭಾಗವಹಿಸುವುದಿಲ್ಲ ಅಂತ ಹೇಳುವಾಗ ಇವರು ನಮ್ಮ ಸಂಜೀವ ಸುವರ್ಣರು ವೇಷ ಮಾಡಿದ ಮನೆಗೆ ಹೋಗ್ತಾರೆ. ಅಂದರೆ ಇದು ಮೇಲ್ಜಾತಿಗಳ ಪ್ರಭಾವ, ದೇವಸ್ಥಾನದ ಪ್ರಭಾವ ಜಾಸ್ತಿ ಆದ ನಂತರ ಕಲೆಯನ್ನು ಬೆಳೆಸಿದ ಸಮುದಾಯಗಳು ಹೊರಗೆ ಉಳಿಬೇಕಾದ ಒಂದು ಸ್ಥಿತಿ, ಆ ಪಲ್ಲಟವನ್ನು ನಾನು ಹೇಳ್ತಾ ಇದ್ದೀನಿ. ಇನ್ನೊಂದು 1975ರಲ್ಲಿ ಗುಂಡಿಬೈಲ್ನಲ್ಲಿ ಒಂದು ದೇವಸ್ಥಾನದೊಳಗೆ ಒಬ್ಬರು ಚೆಂಡೆ ವಾದಕರು ಬರಲಿಲ್ಲ ಅನಿವಾರ್ಯವಾಗಿ. ಆ ಸಂದರ್ಭದಲ್ಲಿ
ಈ ಸಂಜೀವ ಸುವರ್ಣರು ಅದರಲ್ಲಿ ಪಾಲ್ಗೊಳ್ಬೇಕಾದ್ರೆ ದೇವಸ್ಥಾನದೊಳಗೆ ಹೋಗಿ ಯಕ್ಷಗಾನ ಮಾಡಬೇಕಾದ್ರೆ ಮೊದಲು ದೇವಸ್ಥಾನದೊಳಗೆ ಹೋಗಿ ಸ್ತುತಿ ಪದ್ಯ ಹಾಡಲಿಕ್ಕಿದೆ, ಸ್ತುತಿ ಪದ್ಯ, ದೇವರನ್ನು ಸ್ತುತಿಸುವಂಥ ಪದ್ಯ. ಆವಾಗ ದೇವಸ್ಥಾನದ ಒಳಗೆ ಹೋಗದೆ ಚೆಂಡೆ ಬಾರಿಸುವ ಹಾಗಿಲ್ಲ, ಅನಿವಾರ್ಯ ಹೋಗಬೇಕು. ಆವಾಗ ಅಲ್ಲೊಂದು ಜಗಳ ಶುರು ಆಗುತ್ತೆ. ಇಲ್ಲವರು ಒಳಗೆ ಬಂದರೆ ಇದು ಆಗಲಿಕ್ಕಿಲ್ಲ ಅಂತ. ಆವಾಗ ಸಂಜೀವ ಸುವರ್ಣ ಹೇಳ್ತಾರೆ, ಇಲ್ಲಲ್ಲ ನಾನು ಹೋಗ್ತೀನಿ. ಆವಾಗ ನೋಡಿ, ಗುಂಡಿಬೈಲು ನಾರಾಯಣ ಶೆಟ್ಟಿ ಅಂತ ಹೇಳುವವರು, ಅಂದರೆ ಸಂಜೀವ ಸುವರ್ಣರ ಗುರುಗಳೇ, ಇಲ್ಲ ನೀನು ಒಳಗೆ ಬರಬೇಕು, ನೀನು ಬಂದ್ರೇ ಮಾತ್ರ ಆಗುತ್ತೆ ಅಂತ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿ ನೀನು ಬಾರಿಸಿ ಏನಾಗ್ತದೆ ನೋಡುವ ಅಂತ ಒಂದು ಪ್ರಮಾಣ ಮಾಡಿಸ್ತಾರೆ ಆ ಕೆಲಸ. ಈ ಎರಡನೇದು ಬಹಳ ಮುಖ್ಯವಾದಂಥದ್ದು. ಆಮೇಲೆ ಇನ್ನೊಂದು, ನಾವು ಸ್ಟೂಡೆಂಟ್ಸ್ ಆಗಿರುವಂಥದ್ದು 2004ರಲ್ಲಿ ಐರೋಡಿ ಗೋವಿಂದಪ್ಪರವರ ಘಟನೆ. ಮಂದಾರ್ತಿ ಮೇಳದಲ್ಲಿ ಬಿಲ್ಲವ ಸಮುದಾಯದ ಐರೋಡಿ ಗೋವಿಂದಪ್ಪನಿಗೆ ಮೇಳದಲ್ಲಿ ಅವಕಾಶ ಕೊಡಲಿಲ್ಲ ಅಂದರೆ ದೊಡ್ಡ ಜಗಳ. ನಮ್ಮ ಆವಾಗ DYFIನವರೆಲ್ಲ ಹೋರಾಟ ಮಾಡಿದ್ದು, ಅದರಲ್ಲಿ ನಾವು ಭಾಗವಹಿಸಿದ್ದೆಲ್ಲ ನಮ್ಗೆ ನೆನಪಿದೆ. ಅದು ನಮ್ಮ ಧಾರ್ಮಿಕ ದತ್ತಿ ಇಲಾಖೆಯ ದೇವಸ್ಥಾನ ಆದರೂ ಕೂಡ ಅಲ್ಲಿ ಬಿಲ್ಲವ ಸಮುದಾಯದವರಿಗೆ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ದೊಡ್ಡ ಪ್ರತಿಭಟನೆ ಆಗುತ್ತೆ. ಕೊನೆಗೆ DC ಅವರ ನೇತೃತ್ವದಲ್ಲಿ ಒಂದು ಸಮಜಾಯಿಸಿಕೆ ನೇತೃತ್ವ ಮಾಡಿಕೊಂಡು ಒಂದು ರಾಜಿ ಪಂಚಾಯತಿಗಾಗಿ ಐರೋಡಿ ಗೋವಿಂದಪ್ಪನವರಿಗೆ ಒಂದು ಸ್ಥಾನ ಕೊಡಲಾಯಿತು. ಅಂದರೆ ಈ ಥರದ ಒಂದು ಹೊರಗುಳಿಸುವಿಕೆಯ ಮತ್ತು ಅದರ ವಿರುದ್ಧ ಫೈಟ್ ಮಾಡ್ತಕ್ಕಂಥ ಒಂದು ಪ್ರತಿಭಟನೆಯ ಎರಡನೇ ಹಂತದಲ್ಲಿ ನಾವು ಕಾಣ್ತೀವಿ. ನಂತರ ಇನ್ನೊಂದು ನಿತ್ಯಾನಂದ್ ಬಹಳ ಮುಖ್ಯವಾಗಿ ಹೇಳಬೇಕಾದದ್ದು, ನಮ್ಮ ಮೇಲ್ ಸಮುದಾಯಗಳು ಅದರಲ್ಲಿ ಕೂಡ ಒಳ್ಳೆಯ ಘನತೆ ಅಭಿರುಚಿ ಇರತಕ್ಕಂಥವ್ರು. ಎರಡು ಫ್ಯಾಮಿಲಿಗಳನ್ನು ಉಲ್ಲೇಖಿಸ್ತಾರೆ, ಅದು ಚರ್ಚಾಸ್ಪದ ಇರ್ಬೋದು, ಗೊತ್ತಿಲ್ಲ. ಒಂದು ಮಲ್ಪೆ ಸಾಮಗ ಫ್ಯಾಮಿಲಿ, ಇನ್ನೊಂದು ಉತ್ತರ ಕನ್ನಡದ ಹೆಗಡೆ ಫ್ಯಾಮಿಲಿ. ಅವರು ಯಕ್ಷಗಾನವನ್ನು ದೊಡ್ಡ ಮಟ್ಟಕ್ಕೆ ಬೆಳೆಸಿದರು, ಭಾಳ ಎತ್ತರಕ್ಕೆ ಬೆಳೆಸಿದರು, ಒಳ್ಳೆಯ ಅಭಿರುಚಿಯ ಪಾತ್ರಗಳನ್ನು ತಂದರು. ಮಾತುಗಳು ಎಲ್ಲಿ ಹದತಪ್ತಾ ಇರಲಿಲ್ಲ, ಮಾತುಗಳು ಕೆಟ್ಟ ಮಾತುಗಳು ಬರ್ತಿರಲಿಲ್ಲ, ಘನತೆಯ ಗೌರವದ ಪಾತ್ರಗಳನ್ನು ತಂದರು. ಅದರಲ್ಲಿ ಕೂಡ ವಿದೂಷಕ ಪಾತ್ರಗಳು ಭಾಳ ಮೆರೆದುವು ಆ ಟೈಮ್ನಲ್ಲಿ ಅನ್ನೋ ಮಾತನ್ನು ಹೇಳ್ತಾರೆ. ಯಾಕಂದರೆ ಹಾಸ್ಯಗಾರ ಮತ್ತು ವಿದೂಷಕನ ಚರ್ಚೆ ಕೊನೆಗೆ ಬರುತ್ತೆ, ಅದರಲ್ಲಿ ಯಾರು ಇಂಪಾರ್ಟೆಂಟು ಒಂದು ಕಲೆಯಲ್ಲಿ ಅನ್ನುವಂಥದ್ದು ಬರುತ್ತೆ. ಸೊ ಆ ಬಹಳ ಎತ್ತರಕ್ಕೆ ತೆಗೆದುಕೊಂಡು ಹೋದವರು ಸಾಮಗರು ಮತ್ತು ಹೆಗಡೆ ಫ್ಯಾಮಿಲಿಯವರು. ಇವತ್ತು ನಾವು ಅವರ ಹೆಸರುಗಳನ್ನು ಕೇಳ್ತೀವಿ. ಮತ್ತು ಅವರು ಭಾಳ ತುಂಬ ಒಂದು ರೀತಿಯಲ್ಲಿ ಎಲ್ಲರನ್ನು ಒಳಗೊಳ್ಳುವ ಒಂದು ಉದಾರವಾದಿ ಮನೋಭಾವ ಅವರಲ್ಲಿತ್ತು ಎನ್ನುವಂಥದ್ದು ಒಂದಾದರೆ, ಎರಡನೇದು ಆ ಕಾಲಕ್ಕೆ ರಾಷ್ಟ್ರೀಯ ಹೋರಾಟದ ಪ್ರಭೆ ತುಳು ರಾಷ್ಟ್ರೀಯತೆಗೂ ತಾಗಿದ್ರಿಂದ ತುಳುವ ಮಹಾಸಭೆಯೆಲ್ಲ ಆರಂಭ ಆದ ಕಾಲಘಟ್ಟ. ತುಳುವ ಮಹಾಸಭೆಯನ್ನು ಉಡುಪಿಯ SU ಪನಿಯಾಡಿಯವರು ಮತ್ತು ನಮ್ಮ ಅಮ್ಮುಂಜೆ ಶೀನಪ್ಪ ಹೆಗ್ಡೆಯವರು ಮತ್ತು ನಮ್ಮ ಸತ್ಯಮಿತ್ರ ಬಂಗೇರ ಮುಂತಾದವರು ಸೇರಿ ಮಾಡಿದರು, ಅವರ ಟೀಮ್ ಮಾಡಿದರು ತುಳುವ ಮಹಾಸಭೆ. ಆ ಟೈಮ್ನಲ್ಲಿ ಯಕ್ಷಗಾನಗಳನ್ನು ಆಡಿಸುವಂಥ ಒಂದು ಭಾಳ ವಿಶೇಷವಾಗಿ ಕಾಣ್ತೀವಿ. ಆವಾಗ ತುಳುವಿಗೆ ಒಂದು ಆದ್ಯತೆ ಸಿಗ್ತದೆ. ತುಳು ರಾಷ್ಟ್ರೀಯತೆ, ತುಳು ನಾಡು ನುಡಿಯ ಪ್ರಶ್ನೆ ಪ್ರವರ್ಧಮಾನಕ್ಕೆ ಬಂದಾಗ ಗಾಂಧಿ ಇಲ್ಲಿ ಬರ್ತಾರೆ, ಗಾಂಧಿ ಭಾಷಣ ಮಾಡ್ತಾರೆ, ಕಾರ್ನಾಡು ಸದಾಶಿವರಾಯರು ಬರ್ತಾರೆ, ಅವರ ಪ್ರಭಾವ ಕಲೆಗಳಿಗೆ ಆಗಿ ಯಕ್ಷಗಾನಕ್ಕಾಗಿ ಆ ಒಂದು ಇಂಟ್ರ್ಯಾಕ್ಷನಲ್ಲಿ ಬಿಲ್ಲವ ಕಮ್ಯುನಿಟಿಯ ಪಾತ್ರಗಳು, ಕೋಟಿ ಚೆನ್ನಯ್ಯ ಕಥಾಪ್ರಸಂಗಗಳು, ಅವುಗಳು ಮಾತ್ರ ಅಲ್ಲ, ತುಳುವಿನಲ್ಲಿ ಯಕ್ಷಗಾನ ಆರಂಭ ಆಗುತ್ತೆ. ಒಂದು ಕಾಲಕ್ಕೆ ತುಳು ಅನ್ನುವುದು ಯಕ್ಷಗಾನಕ್ಕೆ ಸೂಕ್ತವಾದ ಭಾಷೆಯೇ ಅಲ್ಲ ಅನ್ನುವಂಥ ಒಂದು ಸ್ಥಿತಿ ಅಭಿಪ್ರಾಯ ಇದ್ದರೆ, ತುಳುವಿನ ಮಹಾಸಭೆ ಇತ್ಯಾದಿಗಳು ರಾಷ್ಟ್ರೀಯತೆ ಮತ್ತು ನಮ್ಮ ಕಾರ್ನಾಡು ಸದಾಶಿವರಾಯರು ಮುಂತಾದ ಜನ ಹೋರಾಟ ಮಾಡಿದ ಆ ಸಂದರ್ಭದಲ್ಲಿ ತುಳು ಕೂಡ ಒಂದು ಗೌರವದ ಭಾಷೆ ಎನ್ನುವಂಥ ಒಂದು ಅಭಿಪ್ರಾಯ ಸಾರ್ವಜನಿಕವಾಗಿ ಸೃಷ್ಟಿಯಾಯಿತು. ಮತ್ತು ಅದರಲ್ಲಿ ಕೋಟಿ ಚೆನ್ನಯ್ಯ ಎನ್ನುವಂಥ ಒಂದು ಪ್ರಸಂಗ ಮತ್ತು ತುಳುನಾಡ ಸಿರಿ ಎನ್ನುವಂಥ ಒಂದು ಮಹಿಳಾ ಪ್ರಧಾನವಾದ ಕಥಾ ಪ್ರಸಂಗ ಆಡ್ತಾರೆ. ಸೊ ಇದನ್ನು ನಾನು ಒಂದು ರೀತಿ ಯಕ್ಷಗಾನ ಮತ್ತು ರಾಷ್ಟ್ರೀಯತೆ ಮತ್ತು ಉದಾರವಾದಿ ಮೇಲ್ಜಾತಿಗಳು ಕಟ್ಟಿದ ಒಂದು ಸ್ಥಿತಿ ಅಂತ ನಾನು ಕರಿತೀನಿ, ಅಥವಾ ಅವರ ಕೃತಿಯನ್ನಿಟ್ಟುಕೊಂಡು. ಎಲ್ಲವನ್ನು ನಾವು ಏಕಮುಖವಾಗಿ ನೋಡೋಕ್ಕಾಗಲ್ಲ. ಸೊ ಇಲ್ಲಿ ಅವರು ಅದನ್ನು ಭಾಳ ಮುಖ್ಯವಾಗಿ ಬೆಳೆಸೋದನ್ನು ನಾವು ಗಮನಿಸ್ತೇವೆ. ಹೆಚ್ಚು ಬೆಳೆಸಲಿಕ್ಕೆ ಹೋಗೋದ್ರಿಂದ ಸಂಕ್ಷಿಪ್ತವಾಗಿ ಹೇಳೋದಾದರೆ, ಈ ಟೈಮ್ನಲ್ಲೇ ಪೌರಾಣಿಕ ಕಥೆಗಳು ವಿಶೇಷವಾಗಿ ಬಂದವು, ಜನಪದೀಯ ಕಥೆಗಳು ಪ್ರಸಂಗಗಳಾದವು, ಕನ್ನಡ ಬಿಟ್ಟು ತುಳುವಿಗೆ ಕೂಡ ಪ್ರಸಂಗ ಬರೆದು ತೋರಿಸ್ಬೋದು ಅನ್ನುವಂಥ ಒಂದು ಶಿಫ್ಟ್ ಆಯಿತು. ಮಹಿಳೆಯರು ಭಾಗವಹಿಸ್ಲಿಕ್ಕೆ ಶುರು ಮಾಡಿದರು, ಪರಿಶಿಷ್ಟ ಜಾತಿ ಪಂಗಡದವರು ಪಾಲ್ಗೊಳ್ಳಿಕ್ಕೆ ಶುರು ಮಾಡಿದರು. ವಿಶೇಷವಾಗಿ ಮುಸ್ಲಿಂ ಕಥೆಗಳ ಒಂದು ಪ್ರವೇಶ, ವಿಶೇಷವಾಗಿ ಬಪ್ಪನಾಡು ಕ್ಷೇತ್ರ ಮಹಾತ್ಮೆ. ಇನ್ನು 2-3 ಜನ ಬರೆದಿದ್ದಾರೆ, ಅಂದರೆ ನಾನು ಉಲ್ಲೇಖ ಮಾಡಲಿಕ್ಕೆ ಹೋಗಲ್ಲ ಪುಸ್ತಕದಲ್ಲಿರೋದ್ರಿಂದ. ಬಪ್ಪನಾಡು ಕ್ಷೇತ್ರ ಮಹಾತ್ಮೆಯ ಪಾತ್ರ ಮಾಡಿದವರು ಇಬ್ಬರು ಬ್ರಾಹ್ಮಣರು,
ಅದು ನಾವು ವಿಶೇಷ ಗಮನಿಸಬೇಕು. ಒಂದು ಶೇಣಿ ಗೋಪಾಲಕೃಷ್ಣ ಭಟ್, ಇನ್ನೊಂದು ವಿಟ್ಲ ಜೋಶಿ. ಶೇಣಿ ಗೋಪಾಲಕೃಷ್ಣ ಭಟ್ ಎಂಥ ಒಂದು ಮೇರು ವ್ಯಕ್ತಿತ್ವ ಅನ್ನೋದನ್ನು ನಿತ್ಯಾನಂದ ಹೇಳ್ತಾ, ಬಪ್ಪಬ್ಯಾರಿಯ ಪಾತ್ರವನ್ನು ಎಷ್ಟು ಚೆನ್ನಾಗಿ ಮಾಡಿದರು ಅವರು. ಇಡೀ ಸಭೆ ಮಂತ್ರಮುಗ್ಧವಾಗಿ ನೋಡಿ ಪ್ರಶಂಸಿಸುವ ರೀತಿಯ ಅಭಿನಯ ಇತ್ತು ಅಂತ. ಅದಕ್ಕೆ ಯಕ್ಷಗಾನದ ಕಲೆ ಒಂದು ಪ್ರವರ್ಧಮಾನಕ್ಕೆ, ಒಂದು ತುತ್ತೊತ್ತಿದಿಗೆ ಬಂದಾಗ ಅದು ಹೇಗೆ ಜಿಜ್ಞಾಸಿಕ ಪ್ರವೃತ್ತಿಯನ್ನು ತಾಳುತ್ತೆ, ತತ್ವಶಾಸ್ತ್ರೀಯರನ್ನು ತಾಳುತ್ತೆ ಅಂತ ಹೇಳ್ತಾ, ಜೋಶಿಯವರು ನಮ್ಮ ಶೇಣಿಯವರು ಕುರಾನನ್ನು ಅಧ್ಯಯನ ಮಾಡ್ತಾ, ಹದೀಸ್ಗಳನ್ನೆಲ್ಲ ಅಧ್ಯಯನ ಮಾಡುತ್ತಾ, ಅದರ ಜೊತೆಗೆ ಉಪನಿಷತ್ತು ಗ್ರಂಥಗಳನ್ನು ಅಧ್ಯಯನ ಮಾಡುತ್ತಾ, ಇವೆರಡರಲ್ಲಿ ಇರತಕ್ಕಂಥ ಸಾಂಗತ್ಯ ಮತ್ತು ಸಾಮ್ಯತೆಯನ್ನು ನೋಡುತ್ತಾ, ಬಪ್ಪಬ್ಯಾರಿ ಮತ್ತು ದುರ್ಗಾ ಪರಮೇಶ್ವರಿಗೆ ಆಗುವ ಸಂವಾದದಲ್ಲಿ ಅದನ್ನು ಪ್ರಕಟಿಸುವ ರೀತಿಗೆ ತುಳುನಾಡಿನ ಜನತೆ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಇದನ್ನು ನಿತ್ಯಾನಂದ ಬಹಳ ಚೆನ್ನಾಗಿ ನಿರೂಪಿಸ್ತಾರೆ. ಅದರೊಟ್ಟಿಗೆ ಶೇಣಿಯವರ ಬಪ್ಪಬ್ಯಾರಿ ಜೊತೆಗೆ ಅವನ ಒಡನಾಡಿ ಸಹಪಾಠಿಯಾಗಿದ್ದಂಥ, ಅವನ ಸಹಾಯಕನಾಗಿದ್ದ ಉಸ್ಮಾನ್ ಎನ್ನುವ ಒಬ್ಬ ವ್ಯಕ್ತಿಯ ಪಾತ್ರ ಕೂಡ ದುರ್ಗಾ ಪರಮೇಶ್ವರಿ ವೇದಿಕೆಯಲ್ಲಿ ಸಾಕ್ಷಾತ್ ವೇಷದಲ್ಲಿ ಆದಾಗ ಅಲ್ಲಾಹೋ ಅಕ್ಬರ್ ಅಂತ ಹೇಳ್ತಾರೆ. ಉಪನಿಷತ್ತು ಶ್ಲೋಕ ಹೇಳುದು ಅಲ್ಲಾಹೋ ಅಕ್ಬರ್, ಯಾರು ಹೇಳುದು? ಬಪ್ಪಬ್ಯಾರಿ. ಸೊ ಅಲ್ಲಾಹೋ ಅಕ್ಬರ್ ಅಂತ ಹೇಳುವಾಗ ಇಡೀ ಜನ ಅದನ್ನು ಮುಸ್ಲಿಮರು ಅಂತ ಹೇಳಲಿಲ್ಲ, ಅದು ಮುಸ್ಲಿಮರ ಭಾಷೆ ಅಂತ ಹೇಳಲಿಲ್ಲ. ನಮ್ಮ ದೇವಿಗೆ ಅಲ್ಲಾಹೋ ಅಕ್ಬರ್ನ ಕುರಾನ್ನದು ಯಾಕೆ ಬೇಕು ಅಂತ ಹೇಳಲಿಲ್ಲ, ಹದೀಸ್ ಯಾಕೆ ಬೇಕು ಅಂತ ಹೇಳಲಿಲ್ಲ, ಅಕ್ಸೆಪ್ಟ್ ಮಾಡಿದ್ರು ಅದನ್ನು. ಅಂದರೆ ನಮ್ಮ ಬೇರುಗಳು ಆ ಥರದ್ದೇ. ನೀವು ಗಮನಿಸಿ, ತುಳುನಾಡಿನಲ್ಲಿ ಯಾವತ್ತೂ ಕೂಡ ಮತೀಯ ಸಂಘರ್ಷಗಳು ಚರಿತ್ರೆಯಲ್ಲಿ ಆದದ್ದು ಕಡಿಮೆನೇ, ಇಲ್ಲವೇ ಇಲ್ಲ. ರಾಜಕಾರಣಕ್ಕೆ ಆಗಿರ್ಬೋದು. ಹಾಗಾಗಿ ನಮ್ಮೊಳಗಡೆ ಮುಸ್ಲಿಂ ಪಾತ್ರಗಳು ದೈವಗಳಾಗ್ತವೆ, ಪಾಡ್ದನಗಳಲ್ಲಿ ಅವರ ಉಲ್ಲೇಖ ಬರುತ್ತೆ, ಇವೆಲ್ಲ ಆಗುತ್ತೆ. ಜಾತ್ರೆಗಳಲ್ಲಿ ಬಹಳಷ್ಟು ಕೊಡುಕೊಳ್ಳಿಕೆ ಆಗುತ್ತೆ, ಮದುವೆ ಇತ್ಯಾದಿಗಳಲ್ಲಿ ಬಹಳಷ್ಟು ಕೊಡುಕೊಳ್ಳು. ಎಲ್ಲಿ ಕೂಡ ನೀವು ದ್ವೇಷ ಆಗಿದ್ದು ಅಥವಾ ಭಾಷೆ ಜಗಳಗಳಾಗಿದ್ದು ನಾವು ಕಂಡು ಬರುವುದಿಲ್ಲ. ಪರಸ್ಪರ ತುಳುಯಿದು ಒಂದು ವಿಶಿಷ್ಟತೆ ಏನಪ್ಪ ಅಂದರೆ, ಅದು ಎಲ್ಲವನ್ನು ಸ್ವೀಕಾರ ಮಾಡುತ್ತೆ ಮತ್ತು ಅದು ರೂಪಾಂತರಿಸುತ್ತೆ. ಎಲ್ಲವನ್ನು ಸ್ವೀಕಾರ ಮಾಡುತ್ತೆ ಮತ್ತು ತುಳುವಿಗೆ ರೂಪಾಂತರಿಸುತ್ತೆ. ಅದು ತುಳು ರೂಪವನ್ನು ಕೊಡುತ್ತೆ. ಅದಕ್ಕೊಂದು ಜನಪದೀಯ ಆ ಸೃಷ್ಟಿಶೀಲತೆ ಆ ಭಾಷೆಗೆ ಮತ್ತು ಕಲ್ಚರ್ಗೆ ಇದೆ. ಅದನ್ನು ನಾಶ ಮಾಡ್ತಾ ಇದ್ದೀವಿ ನಾವು. ಎಲ್ಲವನ್ನು ಸ್ವೀಕರಿಸುತ್ತಾ ಅದಕ್ಕೆ ತುಳುವಿನ ರೂಪ ಕೊಡುತ್ತಾ, ರೂಪಾಂತರಿಸುತ್ತಾ ಅದು ಬೆಳೀತಾ ಹೋಗ್ತಕ್ಕಂಥ ಭಾಷೆ ಮತ್ತು ಕಲ್ಚರ್ ತುಳು. ಹಾಗಾಗಿ ಇಲ್ಲಿ ಯಾರು ಬಪ್ಪಬ್ಯಾರಿಯ ಹಾಗೆ ಬಂದ ವ್ಯಾಪಾರಿಗಳು ಇಲ್ಲಿ ಭೂತಗಳಾಗ್ತಾರೆ. ಸೊ ಈ ಥರದ ಒಂದು ತುಳುವಿನ ಭಾಷೆ ಮತ್ತು ಸಾಂಸ್ಕೃತಿಕ ಶಕ್ತಿಯನ್ನು ಶೇಣಿಯವರು ಭಾಳ ಅದ್ಭುತವಾಗಿ ಪ್ರಕಟಪಡಿಸ್ತಾರೆ. ನಾರಾಯಣ್ ಅವರು ಹೇಳಿದಂಥ ಒಂದು ಮಾತನ್ನು ನಾನು ಇಲ್ಲಿ ಓದಲಿಕ್ಕೆ ಬಯಸ್ತೀನಿ. ಈ ಯಕ್ಷಗಾನದ ಬಗ್ಗೆ ಅವರು ಬರೆದಂಥ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಶೇಣಿಯವರು ಹೊರತುಪಡಿಸಿ ಯಾವ ಕಲಾವಿದನೂ ಈ ಮಟ್ಟಕ್ಕೆ ಬಪ್ಪಬ್ಯಾರಿಯ ಪಾತ್ರವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಶೇಣಿಯವರಿಗೆ ಇದನ್ನು ಮಾಡಲಿಕ್ಕಾಗಿ ಅವರಿಗೆ ಸಹಕರಿಸಿದ ಒಬ್ಬ ಮುಸ್ಲಿಮನೇ, ಅವರ ಹೆಸರು ಇದೆ, ಇಲ್ಲಿ ಸಿಗ್ತಾ ಇಲ್ಲ, ಬರ್ಕೊಂಡಿದ್ದೀನಿ, ಒಬ್ಬ ಮುಸ್ಲಿಂ ವ್ಯಕ್ತಿ. ಅವರು ಎಲ್ಲವನ್ನೂ ಕೊಟ್ಟು ಬಹುಶಃ ಶೇಣಿಯ ಒಳಗೆ ಒಂದು ಪರಕಾಯ ಪ್ರವೇಶ ಮಾಡಿದ್ದು ಆ ಮೊಹಮ್ಮದ್ ಶೆರೋಲ್ ಅಂತ ಒಬ್ಬ ಎನ್ನುವ ವ್ಯಕ್ತಿ. ಅವರಿಗೆ ಗಾಂಧಿಯ ಪರಿಚಯ ಇತ್ತು ಮತ್ತು ಬಹಳಷ್ಟು ರಾಷ್ಟ್ರನಾಯಕರ ಪರಿಚಯ ಇತ್ತು. ಅವರಿಂದ ಪ್ರಭಾವಿತರಾಗಿದ್ದರು. ಶೇಣಿ ಅದನ್ನು ಬಳಸಿಕೊಂಡ್ರು. ಬಪ್ಪಬ್ಯಾರಿ ಅನ್ನುವಂಥ ಒಂದು ಪಾತ್ರ, ಅದು ಶೇಣಿಯವರ ಮೂಲಕ ಒಬ್ಬ ಮೊಹಮ್ಮದ್ ಶೆರೂಲ್ ಅಂತ ಆ ಥರ ಏನು ಹೆಸರು ಬರುತ್ತೆ, ಅಂಥ ವ್ಯಕ್ತಿಯ ಒಂದು ಛಾಯೆ ಅಲ್ಲಿ ನಾವು ಕಾಣ್ತೀವಿ. ನಾರಾಯಣ್ ಏನು ಹೇಳ್ತಾರೆ ಅಂದರೆ, ಈ ಥರ ಬೇರೆ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಇದು ಒಂದು ಅದ್ಭುತವಾದ ಯಕ್ಷಗಾನದ ಒಂದು ಪ್ರದರ್ಶನವಾಗಿದೆ ಅಂತ ಹೇಳ್ತಾ ಒಂದು ಪದ್ಯ ಬರುತ್ತೆ ಅಲ್ಲಿ. ಬಪ್ಪನೆಂಬ ಓರ್ವ ಮುಸಲ್ಮಾನ ವ್ಯಾಪಾರಿ, ಅಲ್ಲಿ ಬರ್ತಕ್ಕಂಥದ್ದು ಬಪ್ಪನೆಂಬ ಒಬ್ಬ ಓರ್ವ ಮುಸಲ್ಮಾನ ವ್ಯಾಪಾರಿ ತಪ್ಪದೆ ನಿಜ ಧರ್ಮವ ಒಪ್ಪುವ ಮೂಲಿಕಾಪುರದಿ ವ್ಯಾಪಾರದೋಳ್ ಇಪ್ಪ ವೇಳೆಗೆ ಮುದದಿ ಅಂತ. ಅಲ್ಲಿ ಬರ್ತಕ್ಕಂಥ ತಪ್ಪದೆ ನಿಜ ಧರ್ಮವ ಎನ್ನುವ ಒಂದು ಸಾಲನ್ನು ಇಟ್ಟುಕೊಂಡು ಸುದೀರ್ಘವಾದ ಕುರಾನ್ ಮತ್ತು ಉಪನಿಷತ್ನ ವ್ಯಾಖ್ಯಾನವನ್ನು ವೇದಿಕೆಯಲ್ಲಿ ಮಾಡಿದವರು ಶೇಣಿಯವರು. ಆ ನಿಜ ಧರ್ಮ ಯಾವುದು, ಇಸ್ಲಾಮಿಗೆ ನಿಜ ಧರ್ಮ ಯಾವುದು, ನಮಗೂ ನಿಜ ಧರ್ಮ ಯಾವುದು, ಆ ಧರ್ಮದ ನಿಜವಾದ ಅರ್ಥದಲ್ಲಿ ಏನು ವ್ಯತ್ಯಾಸ ಇದೆ ಅಂತ ಹೇಳುತ್ತಾ ಅಷ್ಟು ಸುಂದರವಾಗಿ ಅವ್ರು ಮಾಡಿದರು ಅನ್ನೋದನ್ನು ನಾರಾಯಣ್ ಅವರು ನಮ್ಮ ನಡುವಿನ ಭಾಳ ಮುಖ್ಯ
ಚಿಂತಕರಾದ ನಾರಾಯಣ್ ಅವರು ಹೇಳಿದ್ದನ್ನು ನಾನು ಉಲ್ಲೇಖಿಸಲಿಕ್ಕೆ ಬಯಸ್ತೀನಿ. ಆಮೇಲೆ ಈ ಪಾತ್ರಗಳನ್ನು ಮುಸ್ಲಿಮರೇ ಆಡಿಸ್ತಾರೆ. ಇದು ಒಂದು ಇಂಟ್ರೆಸ್ಟಿಂಗ್ ವಿಚಾರ. ಉದಾಹರಣೆಗೆ ನಾವುಂದದ ಖಾದ್ರಿ ಸಾಹೇಬ್ ಎನ್ನುವರು ಅವರ ಹೆಂಗಸರಿಗಾಗಿ ಬಪ್ಪನಾಡು ಕಥೆಯನ್ನು ಪ್ರಸಂಗವನ್ನು ಆಡಿ ತೋರಿಸಲಿಕ್ಕಾಗಿ ನಾವುಂದಕ್ಕೆ ಟೀಮ್ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಅಲ್ಲಿ ಸ್ವಂತ ಖರ್ಚಲ್ಲಿ ಕರ್ಕೊಂಡು ಹೋಗಿ ಶೇಣಿಯವರ ಬಪ್ಪ ಬ್ಯಾರಿಯ ಒಂದು ಪಾತ್ರಕ್ಕೆ ಅದರ ದಿವ್ಯಾನುಭವಕ್ಕೆ ಒಳಗಾಗಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ಇದು ಎಲ್ಲ ಒಂದು ಕತೆ. ಆ ನಂತರ ಇದು ಭಾಳ ಮುಖ್ಯವಾಗಿ ನಾನು ಹೇಳಬೇಕಾದ್ದು ಮುಸ್ಲಿಂ ಪಾತ್ರಗಳ ಪ್ರವೇಶ ಅಥವಾ ಮುಸ್ಲಿಂ ವ್ಯಕ್ತಿಗಳ ಪ್ರವೇಶ ಯಾವಾಗಾಯಿತು. ನಿತ್ಯಾನಂದ್ ಒಂದು ಮಾತು ಹೇಳ್ತಾರೆ, ಗುಲಾಂ ಅಲಿ ಎನ್ನುವಂಥ ಒಂದು ಪಾತ್ರ ಆರಂಭದಿಂದಲೂ ಇತ್ತು ಯಕ್ಷಗಾನದಲ್ಲಿ. ಗುಲಾಂ ಅಲಿ ಅದು ಅವರ ಏನು ಆರಂಭದಲ್ಲಿ ಯಕ್ಷಗಾನ ಪೂರ್ವ ಇದಕ್ಕೆ ರಂಗದಲ್ಲಿ ಆ ಒಂದು ಗುಲಾಂ ಅಲಿ ಅನ್ನುವಂಥ ಪಾತ್ರ ಇತ್ತು. ಅದು ಕಟು ಹಾಸ್ಯದಲ್ಲಿ ಪ್ರದರ್ಶನಗೊಳ್ಳುತ್ತಿತ್ತು ಅಂತ. ಅದು ಮೊದಲೇ ಸಿಗ್ತಕ್ಕಂಥ ಉಲ್ಲೇಖ. ಅದು ವ್ಯಕ್ತಿಯೋ ಅಥವಾ ಪಾತ್ರವೋ, ವ್ಯಕ್ತಿ ಸತ್ತು ಪಾತ್ರ ಆದರೂ ಏನೋ ಗೊತ್ತಿಲ್ಲ, ಅದರ ಜಿಜ್ಞಾಸದ್ರಲ್ಲಿಲ್ಲ. ಗುಲಾಂ ಅಲಿ ಅನ್ನುವಂಥ ಒಬ್ಬ ವ್ಯಕ್ತಿಯ ಹಾಸ್ಯಭರಿತವಾದ ಒಂದು ಪಾತ್ರದ ಕಲ್ಪನೆ ಪೂರ್ವ ರಂಗದಲ್ಲಿ ಯಕ್ಷಗಾನದಲ್ಲಿ ಇತ್ತು ಅಂತ. ನಂತರ ನಮಗೆ ಸಿಗುವ ಉಲ್ಲೇಖ ಡಾಕ್ಟರ್ ಮಾಮು ಅಥವಾ ಒಡೇರ್ ಮಾಮು ಅಂತ ಹೇಳುವ ಒಬ್ಬ ಅರ್ಕುಳದ ವ್ಯಕ್ತಿ, ಮುಸ್ಲಿಂ ವ್ಯಕ್ತಿ ಯಕ್ಷಗಾನದಲ್ಲಿ ಅಭಿನಯಿಸಿದ್ದು. ಅವರು ಪರಂಗಿಪೇಟೆಯವರು. ಅವರ ಹೆಸರು ಹಸನಬ್ಬ ಒಡೆಯಾರ್ ಅಂತ. 1903ರಿಂದ 1969 ಕಾಲಘಟ್ಟದಲ್ಲಿ ಜೀವಿಸಿದ್ರು. 69ಕ್ಕೆ ಅವರು ತೀರು ಹೋಗ್ತಾರೆ. ಡಾಕ್ಟರ್ FH ಒಡೆಯರ್ ಅಂತ ಅವರ ಹೆಸರು. ಅವರು ಡಾಕ್ಟರ್ ಹೇಗೆ ಆದರು ಅಂತಂದರೆ, ಪಂಡಿತ್ ತಾರ್ನಾಥ್ ಅವರ ಬಳಿಗೆ ಹೋಗಿ ಆಯುರ್ವೇದ ಕಲಿತವರು ಡಾಕ್ಟರ್ ಆದರು. ಡಾಕ್ಟರಾಗಿ ಇಲ್ಲಿ ಬಂದು ಯಕ್ಷಗಾನವನ್ನು ಮಾಡಿದರು. ಗಾಂಧಿ ಮತ್ತು ಶೌಕತ್ ಅಲಿಯ ಪರಿಚಯ ಇತ್ತವರಿಗೆ. NS ಕಿಲ್ಲೆ, ನಾರಾಯಣ್ ಕಿಲ್ಲೆ, ನಮ್ಮ ನಾರಾಯಣ್ ಶೆಟ್ಟಿ ಕಿಲ್ಲೆ, ಕೂಳೂರಿನವರು, ತುಳುವ ಮಹಾಸಭೆಯಲ್ಲಿ ಕೆಲಸ ಮಾಡಿದವರು. ಅವರು ಈ ಡಾಕ್ಟರ್ ಒಡೆಯರನ್ನು ಯಕ್ಷಗಾನಕ್ಕೆ ತಂದಂಥವ್ರು. ಯಕ್ಷಗಾನ ತಂದು ಪಾತ್ರ ಮಾಡಿಸಿದವರು NS ಕಿಲ್ಲೆಯವರು, ನಾರಾಯಣ್ ಶೆಟ್ಟಿ ಕಿಲ್ಲೆಯವರು. ಮತ್ತು ಅದಕ್ಕೆ ಅವರಿಗೆ ಅರ್ಥ ಹೇಳಿದವರು ಲಕ್ಷ್ಮಣ್ ಶಾನ್ಭೋಗ್ ಅವರು. ಕಿರಣ್ ಟೈಮ್ ಇದೆಲ್ಲ 5 ನಿಮಿಷ. ಆಮೇಲೆ ಕಾರ್ಕಳದ ನೆಲ್ಲಿಕಾಯಿ ಖಾದರ್ ಬ್ಯಾರಿ ಅಂತ ಒಬ್ಬ ವ್ಯಕ್ತಿ ಯಕ್ಷಗಾನದ ಪಾತ್ರಧಾರಿಯಾಗಿದ್ದರು. ನೋಡಿ, ಕಾರ್ಕಳದ ನೆಲ್ಲಿಕಾಯಿಯಲ್ಲಿ ಇದ್ದಂಥ ಖಾದರ್ ಬ್ಯಾರಿ ಅಂತ. ಆಮೇಲೆ ಕುದುರೆಮುಖದಲ್ಲಿ ಇದ್ದಂಥ ಒಬ್ಬ ಶೇಖಬ್ಬ ಅಂತೇಳಿ, ಶೇಖಬ್ಬ ಅಂತ ಅವರು ಯಕ್ಷಗಾನದ ಪಾತ್ರಧಾರಿಯಾಗಿದ್ದರು. ಅವರು ಸುಂದರ್ ಶೆಟ್ಟಿ ಎನ್ನುವ ಗುರುಗಳಿಂದ ನಾಟ್ಯಾಭಿನಯವನ್ನು ಕಲಿತು ಯಕ್ಷಗಾನವನ್ನು ಮಾಡಿದರು. ಮತ್ತು ಮೊಹಮ್ಮದ್ ಜೋಕಟ್ಟೆ ಅಂತ ಒಬ್ಬರು ವ್ಯಕ್ತಿ ಇದ್ದರು. ಜೋಕಟ್ಟೆ ನಮ್ಮ ಮಂಗಳೂರು. ಅವರು ವಾಲಿಯ ಪಾತ್ರವನ್ನು ಭಾಳ ಅದ್ಭುತವಾಗಿ ಅಭಿನಯಿಸ್ತಾ ಇದ್ದರು. ಆಮೇಲೆ ಮೊಹಮ್ಮದ್ ಗೌಸ್ ಅಂತ ಅವರು ಬಡಗುತಿಟ್ಟಿನಲ್ಲಿ ಭಾಳ ಪ್ರಮುಖ ಒಬ್ಬರು ಕಲಾವಿದರು. ಮಡಮಕ್ಕಿ ವೀರಭದ್ರೇಶ್ವರ ಯಕ್ಷಗಾನ ಮೇಳದಲ್ಲಿ ಅವರು ಭಾಗವಹಿಸ್ತಿದ್ರು. ಮತ್ತು ಅವರು ಒಂದು ಯಕ್ಷಗಾನ ಮೇಳವನ್ನು ನಡೆಸ್ತಾ ಇದ್ರು. ಯಾರು? ಮೊಹಮ್ಮದ್ ಗೌಸ್ ಅಂತ. ಅವ್ರ ಯಕ್ಷಗಾನದ ಮೇಳದ ಹೆಸರು ಅಂತಂದರೆ ಸಮುದಾಯದಿಂದ ಬಂದಂಥ ಮಹಮ್ಮದ್ ಹಷ್ಫಕ್ ಹುಸೇನ್ ಅಂತ. ಆಮೇಲೆ ಹಾರ್ಷಿಯಾ ಅಂತ ಒಬ್ಬ ಹೆಣ್ಮಗಳು, ಅವಳು ಮೊದಲ ಮಹಿಳೆ ಯಕ್ಷಗಾನದಲ್ಲಿ ಭಾಗವಹಿಸಿ ಪಾತ್ರವನ್ನು ಮಾಡಿದರು. ಕ್ರಿಶ್ಚಿಯನ್ರದ್ದು ಹೇಳೋದಾದರೆ ಕ್ರಿಶ್ಚಿಯನ್ ಬಾಬು ತೆಂಕುತಿಟ್ಟಿನ ಭಾಳ ಪ್ರಮುಖವಾದಂಥ ಒಬ್ಬ ಶ್ರೇಷ್ಠ ಕಲಾವಿದ. ಆಮೇಲೆ ನೆಲ್ಯಾಡಿ ಜೋಸೆಫ್ ಡಿಸೋಜ. ನೆಲ್ಯಾಡಿ ಜೋಸೆಫ್ ಡಿಸೋಜ್ ನಾವು ಕೂಡ ಹೆಸರು ಕೇಳಿದ್ವಿ ಸಣ್ಣದಿರುವಾಗ. ಕ್ರಿಶ್ಚಿಯನ್ ಬಾಬುನ ಹೆಸರು ನಾನು ಕೇಳಿದ, ಬಟ್ ಅದು ಭಾಳ ಹಿಂದೆ. ನೆಲ್ಯಾಡಿ ಜೋಸೆಫ್ ಡಿಸೋಜ ಅವ್ರದ್ದು ನಾವು ಹೆಸರು ಕೇಳಿದ್ವಿ. ಇವೆಲ್ಲ ಮುಸ್ಲಿಂ ಸಮುದಾಯಗಳು ಯಕ್ಷಗಾನದಲ್ಲಿ ಪಾತ್ರಧಾರಿಗಳಾಗಿ ಮೇಳವನ್ನು ನಡೆಸಿ ಮತ್ತು ಯಕ್ಷಗಾನ ಮೇಳಗಳನ್ನು ತಮ್ಮ ಊರುಗಳಿಗೆ ಕರ್ಕೊಂಡು ಹೋಗಿ ಪ್ರದರ್ಶಿಸಿದಂಥ ಒಂದು ಕಥೆ ಇದು. ಅಲ್ಲೇನು ಪ್ರಾಬ್ಲಮ್ ಇರಲಿಲ್ಲ, ಅಲ್ಲೇನು ಹಿಂದೂ ಮುಸ್ಲಿಂ ಪ್ರಾಬ್ಲಮ್ ಇರಲಿಲ್ಲ. ಕುಂಬಳೆ ಸುಂದರರಾವ್ 1951ಕ್ಕೆ ಪ್ರವೇಶ ಮಾಡಿದಾಗಲೂ ಏನು ಪ್ರಾಬ್ಲಮ್ ಇರಲಿಲ್ಲ. ಆಗ ಪ್ರಾಬ್ಲಮ್ ಇದ್ದದ್ದು ಜಾತೀಯತೆ ಪ್ರಾಬ್ಲಮ್ ಮಾತ್ರ, ಕಮ್ಯುನಲ್ ಪ್ರಾಬ್ಲಮ್ ಇರಲಿಲ್ಲ. ಜಾತೀಯತೆ ಪ್ರಾಬ್ಲಮ್ ಇತ್ತು.
ಮೌಢ್ಯಗಳ ಪ್ರಾಬ್ಲಮ್ ಇತ್ತು. ಸೊ ಆದರೆ ಕಮ್ಯುನಲ್ ಪ್ರಾಬ್ಲಮ್ ಇರಲಿಲ್ಲ. ಇಂಟ್ರೆಸ್ಟಿಂಗ್ ಏನಂದರೆ ಆರಂಭದಲ್ಲಿ ಕುಂಬ್ಳೆ ಸುಂದರರಾವ್ ಕೂಡ ಆ ಥರ ಮಾತಾಡ್ತಿರ್ಲಿಲ್ಲ. ಸುಮಾರು 30 ವರ್ಷಗಳ ಕಾಲ 1980-85 ಕೂಡ ಅವರು ಹಾಗೆ ಮಾತಾಡ್ತಿರ್ಲಿಲ್ಲ. ಆ ನಂತರ ಅವರ ಮಾತಿನ ಹೋಗ ಬೇರೆ ಚೇಂಜ್ ಆಗ್ತದೆ. ಸೊ ಆದ್ದರಿಂದ ನಾನು ವಿಶೇಷವಾಗಿ ನನ್ನ ಮಾತನ್ನು ಇನ್ನು 2-3 ವಿಷಯ ಮುಗಿಸ್ತೀನಿ ಕಿರಣ್. ಈ ಕುಂಬ್ಳೆ ಸುಂದರರಾವ್ ಬಂದ ಮೇಲೆ ಮತ್ತು ಇತರ ಕಮ್ಯುನಲ್ ನಮ್ಮ ಅಯೋಧ್ಯೆ ಇದೆಲ್ಲ ಆದ ಮೇಲೆ ವಿಶೇಷವಾಗಿ ಮುಸ್ಲಿಂ ಪಾತ್ರಗಳು ಮತ್ತು ಹಿಂದೂ ಪಾತ್ರಗಳು ಅಂತ ಡಿವೈಡ್ ಆಗಿ ಯಕ್ಷಗಾನ ರಾಜಕಾರಣದ ಪರಿಭಾಷೆಯಾಗಿ, ರಾಜಕಾರಣದ ವೇದಿಕೆಯಾಗಿ, ಪ್ರಚಾರ ವೇದಿಕೆಯಾಗಿ ಪರಿವರ್ತನೆ ಆಗ್ತದೆ. ಆವರೆಗಿದ್ದಂಥ ಘನತೆ, ಚಿಂತನಶೀಲತೆ, ಕಲೆಯ ಒಂದು ಅಭಿಪ್ಸೆ ಯಕ್ಷಗಾನದಿಂದ ದೂರ ಆಗಿ ಅದು ಕಮ್ಯುನಲ್ ಆಗಿ ಪರಿವರ್ತನೆ ಆಗ್ತಾ ಹೋಗುವುದನ್ನು ನಾವು ಗಮನಿಸ್ತೀವಿ. 2-3 ಪ್ರಸಂಗಗಳನ್ನು ನಾವು ಉಲ್ಲೇಖಿಸಬಹುದು. ಮುಖ್ಯವಾಗಿ ಶನೀಶ್ವರ ಮಹಾತ್ಮೆ, ಅದರಲ್ಲಿ ಒಂದು ಶೇಖು ಅಬ್ಬುವಿನ ಪಾತ್ರ ಬರುತ್ತೆ. ಶೇಖು ಅಬ್ಬುವಿನ ಪಾತ್ರ ಬರುತ್ತೆ. ಅದರಲ್ಲಿ ಆ ಶೇಖು ಅಬ್ಬು ಅನ್ನುವ ಒಬ್ಬ ವ್ಯಕ್ತಿಗಳನ್ನು ಹೇಗೆ ದಯನೀಯವಾಗಿ ವಾಚಾಮಗೋಚರ ನಿಂದಿಸ್ತಾರೆ ಅಂತ ನಾನು ಆರಂಭದಲ್ಲಿ ಹೇಳಿದೆಲ್ಲ. ಇವತ್ತು ನಮ್ಮ ಎಲ್ಲ ಭಾಷೆಗಳು ಮುಸ್ಲಿಮರ ಬಗ್ಗೆ ಬಂದಂಥದ್ದು ಅದು ರಾಜಕಾರಣದ ಭಾಷೆಯಿಂದಲ್ಲ, ಯಕ್ಷಗಾನದ ಭಾಷೆಯಿಂದ ಬಂದಿರ್ತದೆ. ಯಕ್ಷಗಾನ ವಿಶೇಷವಾಗಿ ಬಂದಿರತಕ್ಕದ್ದು ಆ ಅಂಚ ಇಂಚ ಈ ಥರದ್ದೆಲ್ಲ ಬರುತ್ತಲ್ಲ, ಅವರು ದ್ರೋಹಿಗಳು, ಮೋಸಗಾರರು, ಹೆಣ್ಣು ಹುಚ್ಚರು, ದುಶ್ಚಟರಿಂದ ಏನು ಬರುತ್ತಲ್ಲ, ಇವೆಲ್ಲವೂ ಕೂಡ ಶೇಖು ಅಬ್ಬುವಿನ ಪಾತ್ರಗಳಿಂದ ಬಂದದ್ದು. ಇಲ್ಲಿ ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ ನಾನು. ಯಾಕೆಂತಂದರೆ ಇದು ಯಾಕೆ ಪ್ರಭಾವ ಬೀರಿತು ಜನರ ಮೇಲೆ ಅಂತ. ಯಾಕೆ ಪ್ರಭಾವ ಬೀರಿತು ಅಂದರೆ ಅದು ಬರೀ ಭಾಷಣ ಆಗಿರಲಿಲ್ಲ, ಅದು ಧಾರ್ಮಿಕ ಕಥಾಪ್ರಸಂಗ ಆಗಿತ್ತು. ಸೊ ಧಾರ್ಮಿಕ ಕಥಾಪ್ರಸಂಗ ಆಗಿದ್ದರಿಂದ ಜನರ ಮನಸ್ಸಿನಲ್ಲಿ ಭಾಳ ಅಚ್ಚುತ್ತಿ ನಿಂತಿತ್ತು. 2 ಪಾಯಿಂಟ್ಸ್ ಭಾಳ ಮುಖ್ಯ. ಅದು ಧಾರ್ಮಿಕ ಕಥಾಪ್ರಸಂಗವಾಗಿತ್ತು, ಇನ್ನೊಂದು ರಾಷ್ಟ್ರೀಯ ಕಥಾಪ್ರಸಂಗವಾಗಿತ್ತು. ಸೊ ಧಾರ್ಮಿಕ ಕಥಾಪ್ರಸಂಗವಾಗಿದ್ದದ್ದು ಮತ್ತು ರಾಷ್ಟ್ರೀಯ ಕಥಾಪ್ರಸಂಗವಾಗಿದ್ದದ್ದು ಒಂದು ಭೂಮಿಯನ್ನು ಉಳಿಸಬೇಕು, ಭಾರತನ ಉಳಿಸಬೇಕು, ಇನ್ನು ನಮ್ಮ ಧರ್ಮ ಉಳಿಸಬೇಕು, ದೇವರೇ ಬಂದು ಶಿಕ್ಷೆ ಕೊಡಬೇಕು ಎನ್ನುವ ಪರಿಭಾಷೆಯಲ್ಲಿ ಯಕ್ಷಗಾನಗಳಾಗ್ತಿತ್ತು. ಸೊ ಧಾರ್ಮಿಕ ಪರಿಭಾಷೆ ಮತ್ತು ರಾಷ್ಟ್ರೀಯ ಪರಿಭಾಷೆ, ಉಗ್ರ ರಾಷ್ಟ್ರೀಯತೆ ಪರಿಭಾಷೆಯಲ್ಲಿ ಈ ಯಕ್ಷಗಾನಗಳು ನಡೆದುವು. ಎಲ್ಲ ವಿವರಗಳಿಗೆ ಹೋಗಲ್ಲ. ಕೊನೆಯದಾಗಿ ನಾನು ಅಯೋಧ್ಯೆ ಪ್ರಸಂಗಕ್ಕೆ ಬರ್ತೀನಿ. ನಿತ್ಯಾನಂದ ಅದರ ಅಲ್ಲಿ ಇದ್ದಂಥ ವ್ಯಕ್ತಿ ಅದನ್ನು ಹೇಳ್ತಾರೆ, ನಾನು ಅಲ್ಲಿದ್ದೆ ಅಂತ. ಎಲ್ಲ ಮುಸ್ಲಿಂ ರಾಜರುಗಳು ಬರ್ತಾರೆ. ಅವ್ರು ಏನು ಮಾತಾಡ್ತಾರೆ ಅಂದರೆ ಇದೆಲ್ಲ ನಾಶ ಮಾಡಬೇಕು ಅಂತ ಮಾತಾಡ್ತಾರೆ. ಭಾರತವನ್ನೆಲ್ಲ ನಾಶ ಮಾಡಬೇಕು, ಇದೇನು ಸರಿಯಿಲ್ಲ ಇವರು ಅಂತೆಲ್ಲ ಮಾತಾಡ್ತಾರೆ ಆ ಪಾತ್ರಗಳು. ಅದಕ್ಕೆ ಪೃಥ್ವಿರಾಜ್ ಚೌಹಾಣ್, ಶಿವಾಜಿ ಅಂತ ಪಾತ್ರಗಳು ಬಂದು ಅವ್ರನ್ನೆಲ್ಲ ಕೊಂದು ಎಲ್ಲ ಒಂದು ಅಬ್ಬರವನ್ನು ಪ್ರಕಟಿಸುವಂಥದ್ದು ಪುರಭವನದಲ್ಲಿ ಯಕ್ಷಗಾನ ಆದ್ದನ್ನು ಅವರು ನೋಡ್ತಾರೆ. ಒಂದು ಮಾತು ಅಲ್ಲಿ ಸುಂದರರಾವ್ ಹೇಳಿದ್ದನ್ನು ನಿತ್ಯಾನಂದ ಚೆನ್ನಾಗಿ ಉಲ್ಲೇಖಿಸ್ತಾನೆ. ಒಬ್ಬ ಹಿಂದೂ ಮತಾಂತರಗೊಂಡರೆ ರಾಮನಿಗೆ ಒಬ್ಬ ಭಕ್ತ ಕಡಿಮೆ ಆದರೆ ನನಗೇನು ಬೇಜಾರಿಲ್ಲ. ಒಬ್ಬ ಹಿಂದೂ ಮುಸಲ್ಮಾನಾಗಿ ಮತಾಂತರಗೊಂಡು ಒಬ್ಬ ರಾಮನಿಗೆ ಒಬ್ಬ ಭಕ್ತ ಕಡಿಮೆ ಆದ ನನಗೆ ಬೇಜಾರಿಲ್ಲ. ಆದರೆ ಹಿಂದೂಗೆ ಒಬ್ಬ ಶತ್ರು ಜಾಸ್ತಿ ಆದ ಅನ್ನೋದು ನನಗೆ ಬೇಜಾರು. ಹಿಂದೂಗೊಬ್ಬ ಶತ್ರು ಜಾಸ್ತಿ ಆದ ಅನ್ನೋದು ಬೇಜಾರಿದೆ ನನಗೆ, ಅದಕ್ಕೆ ನೀವೇ ಉತ್ತರ ಕೊಡಬೇಕು ಅನ್ನುವ ಭಾಷೆಯಲ್ಲಿ ಅವ್ರು ಮಾತಾಡ್ತಾರೆ. ಸೊ ಈ ರೀತಿಯಲ್ಲಿ ಯಕ್ಷಗಾನವನ್ನು ತಂದು ನಿಲ್ಲಿಸುವ ಒಂದು ಪ್ರಸಂಗವನ್ನು ನಾವು ಇಲ್ಲಿ ಕಾಣ್ತೀವಿ. ನಾನು ಎಷ್ಟು ವಿಸ್ತರಿಸಲಿಕ್ಕೆ ಟೈಮಿನ ಇದರಿಂದ ಒಂದು ಮಾತು ಹೇಳ್ತೀನಿ. ಕೊನೆಯದಾಗಿ ಈ ಅಧ್ಯಯನವನ್ನು ಮುಗಿಸ್ತಾ ನಿತ್ಯಾನಂದ್ ಹಾಸ್ಯಗಾರ ಮತ್ತು ವಿದೂಷಕನ ಚರ್ಚೆಯನ್ನು ಮಾಡ್ತಾರೆ. ಅದಿಬ್ಬರು ಬಹಳ ಮುಖ್ಯ ವಿದ್ವಾಂಸರ ಉಲ್ಲೇಖವನ್ನು ಇಟ್ಟುಕೊಂಡು ಹಾಸ್ಯಗಾರ ಯಾವಾಗಲೂ ಶಬ್ದಗಳನ್ನು ಇಟ್ಕೊಂಡು ಮಾತಾಡ್ತಾನೆ, ಆದರೆ ವಿದೂಷಕ ಶಬ್ದ ಮತ್ತು ಅರ್ಥ ಎರಡನ್ನು ಇಟ್ಕೊಂಡು ಮಾತಾಡ್ತಾನೆ. ಶಬ್ದ ಮತ್ತು ಅರ್ಥಗಳೆರಡನ್ನು ಇಟ್ಕೊಂಡು ಮಾತಾಡಬೇಕು ನಾವು. ಬರೀ ಶಬ್ದದ ಅದನ್ನು ಅವನು ಕೀರ್ತನಾದ ಕೃತಕೋಟಿಯವರ ಶಬ್ದ ಕ್ರೀಡೆ ಅಂತ ಹೇಳ್ತಾರೆ. ಹಾಸ್ಯಗಾರರ ಕೆಲಸ ಶಬ್ದ ಕ್ರೀಡೆ, ವಿದೂಷಕರ ಕೆಲಸ ಶಬ್ದ ಮತ್ತು ಅರ್ಥಗಳನ್ನು ಹುಡುಕ್ತಾ ಹೋಗುವಂಥದ್ದು. ಯಕ್ಷಗಾನದಲ್ಲಿ ಶಬ್ದ ಮತ್ತು ಅರ್ಥಗಳನ್ನು ಹುಡುಕುವಂಥ ವಿದೂಷಕನ ಪಾತ್ರ ಹೋಗಿ ಲಘು ಹಾಸ್ಯದ ಹಾಸ್ಯಗಾರರ ಪ್ರಸಂಗ ಆಗುತ್ತೆ. ಅದನ್ನು ಒಂದು ಅಲಂಕಾರಿಕನ ಮಾತಲ್ಲಿ ಹೇಳ್ತಾ, ಹಾಸ್ಯ ಅನ್ನೋದು ಅನುಚಿತವಾದಾಗ ಹಾಸ್ಯಭಾಸವಾಗುತ್ತದೆ, ಹಾಸ್ಯಾಸ್ಪದವಾಗುತ್ತದೆ ಅದು. ಸೊ ಆ ನೆಲೆಗೆ ತೆಗೆದುಕೊಂಡು ಹೋಗುವಂಥ ಒಂದು ಪ್ರಸಂಗವನ್ನು ನಾವು ಕಾಣ್ತೀವಿ. ಇದು ಯಕ್ಷಗಾನವು ಪ್ರವರ್ಧಮಾನ ಕಾಲದಿಂದ ದುಸ್ಥಿತಿಗೆ ಕುಸಿದ ಒಂದು ಸ್ಥಿತಿ, ನಾವೆಲ್ಲ ದಿಕ್ಕೆಟ್ಟ ಸ್ಥಿತಿ. ದಕ್ಷಿಣ ಕನ್ನಡ ಸಂಪೂರ್ಣವಾಗಿ ಸೆಕ್ಯುಲರ್ ಬೇಸಿಂದ ಕಮ್ಯುನಲ್ನ ಒಂದು ಕಪಿಮುಷ್ಟಿಗೆ ಹೋದ ಸ್ಥಿತಿ. ಅದಕ್ಕೆ ಯಕ್ಷಗಾನ ಧಾರ್ಮಿಕ ಭಾಷೆಯಲ್ಲಿ ಮಾತಾಡಿದ್ದು, ರಾಷ್ಟ್ರೀಯ ಭಾಷೆಯಲ್ಲಿ ಮಾತಾಡಿದ್ದು ಭಾಳ ಪ್ರಮುಖ ಕಾರಣ ಅಂತ ನಾನು ಹೇಳ್ತೀನಿ. 50ರ ನಂತರ 80ರವರೆಗೆ ಶಾಂತಿಯುತವಾಗಿತ್ತು, ಚೆನ್ನಾಗಿತ್ತು. ಯಕ್ಷಗಾನದ ಚರಿತ್ರೆಯಲ್ಲಿ ಜಾತೀಯತೆ ಇತ್ತು, ಮೌಢ್ಯಗಳಿತ್ತು, ಒಳಗೆ ತುಂಬ ಪ್ರಾಬ್ಲಮ್ಸ್ ಇತ್ತು. ಆದರೆ
ನಾವಿವತ್ತು ಚರ್ಚೆ ಮಾಡ್ತಕ್ಕಂಥದ್ದು ಕೋಮುವಾದ ಪರಿಭಾಷೆ 1980 ನಂತರ ಬಂದಂಥದ್ದು, ಅದು ಬೆಂಕಿಯುಗುಳುವಂಥ ಭಾಷೆ. ನಿತ್ಯಾನಂದ ಹೇಳುವಾಗೆ ಬೆಂಕಿಯುಗುಳುವಂಥ ಭಾಷೆಯನ್ನು ಯಕ್ಷಗಾನ ತೋರಿಸ್ತು. ಇದು ಕಲೆಯ ಉದ್ದೇಶ ಅಲ್ಲ. ರಘುನಂದನ ಹಾಗೆ ಹೇಳಿದ ಹಾಗೆ ಪ್ರೀತಿ ಮತ್ತು ಅರ್ಥದ ಭಾಷೆಯನ್ನು ಮಾತಾಡಬೇಕಂತ ಹೇಳೋದು ಇದರ ಕೃತಿಯ ಉದ್ದೇಶವಾಗಿದೆ ಅಂತ ಹೇಳ್ತಾ ನನ್ನ ಸಮಯ ಮುಗೀತು. ಇಷ್ಟು ಮಾತುಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟ ಮತ್ತೊಮ್ಮೆ ಸಂಘಟಕರನ್ನು ಲೇಖಕರನ್ನು ಅಭಿನಂದಿಸಿ ನಾನು ಮಾತು ಮುಗಿಸ್ತೇನೆ. ಧನ್ಯವಾದ.